ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ. ನಾನು ಮನೋವಿಜ್ಞಾನ ವಿಭಾಗ ಜ್ಞಾನಭರ್ತಿನಲ್ಲಿ ಕ್ಯಾಂಪಸ್ನಲ್ಲಿರುವಂತಹ ಏನು ಬೆಂಗಳೂರು ವಿಶ್ವವಿದ್ಯಾಲಯದ ಮನೋವಿಜ್ಞಾನ ವಿಭಾಗದಲ್ಲಿ ಕಳೆದ 8 ವರ್ಷಗಳಿಂದ ಪಾಠ ಪ್ರವಚನಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಮನೋಭಾವ ಅಂತ ಅಂದ್ರೆ ಏನು ಅಂತ ಕಳೆದ ತರಗತಿನಲ್ಲಿ ನಾವು ನೋಡಿದ್ದೀವಿ. ಸೊ ಮನೋಭಾವದ ವಿಧಗಳು, ಮನೋಭಾವದ ಪ್ರಕ್ರಿಯೆಗಳು, ಯಾವ ರೀತಿಯಾಗಿ ಪ್ರಕ್ರಿಯೆಗಳು ನಡೆಯುತ್ತೆ, ಮತ್ತೆ ಹೊಂದಾಣಿಕೆ, ಮನೋಭಾವಕ್ಕೂ ಮತ್ತು ನಂಬಿಕೆಗಳಿಗೂ ಇರ್ತಕ್ಕಂತಹ ಈ ಹೊಂದಾಣಿಕೆ ಹೇಗೆ ನಡೀತಾ ಹೋಗುತ್ತೆ ಅನ್ನೋ ವಿಷಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮನೋಭಾವ, ಆಟಿಟ್ಯೂಡ್ ಟುವರ್ಡ್ಸ್ ಸಮಥಿಂಗ್ ಲೈಕ್ ವಸ್ತು ಇರಬಹುದು, ಸಂಗತಿ ಇರಬಹುದು, ವ್ಯಕ್ತಿ ಇರಬಹುದು, ದೇಶ ಇರಬಹುದು, ಯಾವುದಾದ್ರೂ ಒಂದು ಸಂಗತಿಗಳು ಇರಬಹುದು. ಸೊ ಅದರ ಮೇಲೆ ಅಥವಾ ಅದರ ವಿರುದ್ಧವಾಗಿ ಅಥವಾ ಆ ಒಂದು ವಸ್ತುವಿಗೆ ಸಂಬಂಧಿಸಿದಂತಹ ಅಭಿಪ್ರಾಯಗಳು, ಅನಿಸಿಕೆಗಳು, ನಂಬಿಕೆಗಳು ಹೇಗಿರುತ್ತೆ, ಅದನ್ನು ನಾವು ಯಾವ ರೀತಿಯಾಗಿ ವ್ಯಕ್ತಗೊಳಿಸ್ತೀವಿ ಅನ್ನೋದೇ ಮನೋಭಾವ. ಓಕೆ, ಕೆಲವು ಬಾರಿ ನಾವು ಶಾಬ್ದಿಕವಾಗಿ ವ್ಯಕ್ತಗೊಳಿಸ್ತೀವಿ, ಕೆಲವೊಂದು ಬಾರಿ ನಾವು ಅಶಾಬ್ದಿಕ ರೂಪದಲ್ಲಿ ನಮ್ಮ ಆಟಿಟ್ಯೂಡ್ಗಳನ್ನ, ನಮ್ಮ ಮನೋಭಾವಗಳನ್ನ ವ್ಯಕ್ತಪಡಿಸುವಂತಹ, ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ನಂಬಿಕೆಗಳು, ಥಾಟ್ ಪ್ರೋಸೆಸ್, ಅಭಿಪ್ರಾಯಗಳನ್ನ ನಮ್ಮ ವರ್ತನೆಗಳ ಮುಖಾಂತರ ನಾವು ವ್ಯಕ್ತಪಡಿಸೋದನ್ನ ನಾವು ನೋಡ್ತೇವೆ, ವ್ಯಕ್ತಪಡಿಸ್ತೇವೆ ಸಾಮಾನ್ಯವಾಗಿ. ಓಕೆ, ಸೊ ಈ ಎಲ್ಲ ವಿಷಯಗಳನ್ನ ನಾವು ಮನೋಭಾವ ಅಥವಾ ಡೆಫಿನೇಷನ್ ಆಫ್ ಆಟಿಟ್ಯೂಡ್ ಅಂತ ನಾವು ಕರೆಯೋದಾದ್ರೆ, ಸೊ ಒಂದು ವಸ್ತು, ಸಂಗತಿ, ವ್ಯಕ್ತಿ, ಅದು ಯಾವುದಾದ್ರೂ ಒಂದು ಸನ್ನಿವೇಶಕ್ಕೆ, ಒಂದು ಸಂದರ್ಭಕ್ಕೆ ನಮ್ಮಲ್ಲಿರ್ತಕ್ಕಂಥ ನಂಬಿಕೆಗಳೇನು, ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳೇನು, ನಮ್ಮಲ್ಲಿರ್ತಕ್ಕಂಥ ಒಂದು ಕಾನ್ಸ್ಟೆಂಟ್ ಆಗಿರ್ತಕ್ಕಂತಹ ಒಂದು ಇನ್ಫಾರ್ಮೇಶನ್ಸ್ಗಳೇನು ರಿಲೇಟೆಡ್ ಟು ದ್ಯಾಟ್, ಅದನ್ನು ವ್ಯಕ್ತ ಮಾಡುವಂತಹ ರೀತಿಯನ್ನ ಮನೋಭಾವ. ಸೊ ವ್ಯಕ್ತ ಮಾಡುವಂತಹ ರೀತಿ ಅದು ಯಾವುದೇ ರೀತಿಯಾಗಿರ್ಬೋದು, ಅಂದ್ರೆ ಧನಾತ್ಮಕವಾಗಿರ್ಬೋದು ಅಥವಾ ಋಣಾತ್ಮಕವಾಗಿರ್ಬೋದು, ಧನಾತ್ಮಕವಾಗಿರ್ಲಿ ಋಣಾತ್ಮಕವಾಗಿರ್ಲಿ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಅಭಿಪ್ರಾಯಗಳನ್ನ, ನಮ್ಮಲ್ಲಿ ಇರ್ತಕ್ಕಂಥ ಅನಿಸಿಕೆಗಳನ್ನ ನಂಬಿಕೆಗಳ ರೂಪದಲ್ಲಿ ಏನು ನಮಗೆ ಕಾಂಕ್ರೀಟ್ ಆಗಿ ಕೂತಿರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ನಾವು ಬಹಳ ವರ್ಷಗಳಿಂದ ನೋಡ್ಕೊಂಡ್ ಬಂದಿರ್ತೀವಿ. ಓಕೆ, ಆ ವ್ಯಕ್ತಿ ಪರ್ಸನಾಲಿಟಿ ಏನು ಅಂತ ಗೊತ್ತು, ಆ ವ್ಯಕ್ತಿಯನ್ನ ನಾವು ಹೇಗೆ ನಂಬಬಹುದು ಅನ್ನೋದು ನಮಗೆ ಗೊತ್ತು. A to Z ಆಲ್ಮೋಸ್ಟ್ ಆಲ್ ಒಂದು 90% ಇನ್ಫಾರ್ಮೇಶನ್ ಗೊತ್ತು ಅಂತ ಇಟ್ಕೊಳ್ಳಿ. ಯಾರಾದ್ರೂ ಆ ವ್ಯಕ್ತಿಯ ಬಗ್ಗೆ, ಸೊ ಆ ವ್ಯಕ್ತಿ ಆಗಲ್ಲ ಅಂದ್ರೆ ನಾವು ಅಂದುಕೊಂಡೋ ರೀತಿಯಾಗಿ ಇಲ್ಲ, ಅವರ ಇನ್ನೊಂದು ಮುಖ ಈ ರೀತಿಯಾಗಿದೆ ಅಂತ ಅಂದಾಗ, ಸೊ ನಾವು ಓಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಮನೋಭಾವದಲ್ಲಿ ನಾವು ಇರೋದಿಲ್ಲ. ಅದಕ್ಕೆ ನಾವು ಮುದ್ರೆಯನ್ನು ಒತ್ತುವಂತಹ ಮನೋಸ್ಥಿತಿನಲ್ಲಿ ನಾವು ಇರೋದಿಲ್ಲ. ಅಥವಾ ಅವ್ರು ಹೇಳ್ತಾ ಇರೋದು ಸರಿ, ಏನಕ್ಕೆ ಅಂತಂದ್ರೆ ನಾವು ಇಷ್ಟು ದಿನ ನೋಡ್ಕೊಂಡ್ ಬಂದಿರೋದೇ ಒಂದು, ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಥವಾ ವ್ಯಕ್ತಿಯ ಬಗ್ಗೆ, ಆ ಸನ್ನಿವೇಶದ ಬಗ್ಗೆ ಇರ್ತಕ್ಕಂಥ ಆಳವಾದ ಮಾಹಿತಿ ಏನಿರುತ್ತೆ ಅದು ನಮ್ಮ ನಂಬಿಕೆಯನ್ನ ಗಟ್ಟಿಗೊಳಿಸಿರುತ್ತೆ, ನಮ್ಮ ಅಭಿಪ್ರಾಯಗಳನ್ನ ಸ್ಟ್ರಾಂಗ್ ಮಾಡಿರುತ್ತೆ. ಸೊ ಯಾವಾಗ ನಮ್ಮಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್, ನಾವ್ ಏನಾದ್ರು ಒಂದು ವಸ್ತುವನ್ನು ತಗೊಂಡಾಗ, ಏನಾದ್ರು ಒಂದು ಸಂಗತಿಗಳನ್ನ ತೆಗೆದುಕೊಂಡಾಗ, ಒಂದು ವಸ್ತು, ಓಕೆ, ಒಂದು ವಸ್ತು ಅಂತ ಅಂದ್ರೆ ಸೊ ಲೈಕ್ ಒಂದು ಬಣ್ಣ ತಗೋಬಹುದು, ನಂಬಿಕೆ, ಕೇಸರಿ, ಬಿಳಿ, ಹಸಿರು. ಓಕೆ, ಅದನ್ನ ಒಂದು ಧ್ವಜವಾಗಿ ನಾವು ನೋಡಿದಾಗ ಅದ್ರ ಬಗ್ಗೆ ನಮಗೊಂದು ನಂಬಿಕೆ ಇದೆ, ಅದ್ರ ಬಗ್ಗೆ ನಮಗೊಂದು ಆಳವಾದ ಮಾಹಿತಿ ಇದೆ. ಅದಕ್ಕೆ ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಒಂದು ನೀತಿ ನಿಯಮಗಳು ನಮ್ಮಲ್ಲಿದೆ, ಬೇರೂರ್ಬಿಟ್ಟಿದೆ. ಅದಕ್ಕೆ ಏನಾದ್ರು ಧಕ್ಕೆ ಆಗಿರೋ ಅಥವಾ ಬೇರೆ ಪ್ಯಾಟರ್ನ್ ಅಲ್ಲಿ ಏನಾದ್ರು ನಾವು ಅದನ್ನ ನೋಡಿದಾಗ ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್. ಓಕೆ, ನಮಗೇನೋ ಒಂದು ಮಾನಸಿಕವಾಗಿ ಏನೋ ತಳಮಳವಾಗಿರುತ್ತೆ, ಅಥವಾ ನಮ್ಮ ಅಭಿಪ್ರಾಯಗಳು, ಅನಿಸಿಕೆಗಳನ್ನು ಹೇಳ್ಬೇಕು ಅಂತ ಅನ್ಸುತ್ತೆ, ಅದು ತಪ್ಪು ಅಂತ ಖಂಡಿಸ್ಬೇಕು ಅಂತ ಅನ್ಸುತ್ತೆ. ಸೊ ಹೀಗೆ ನಾವು ಹೊಂದಿರತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ನಮ್ಮ ನಂಬಿಕೆಗಳು ಏನಿರುತ್ತೆ, ನಂಬಿಕೆಗಳು ಏನು ಬಲವಾಗಿರುತ್ತೆ, ನಮ್ಮ ಅಭಿಪ್ರಾಯಗಳು ಹೇಗೆ ರೂಪುಗೊಂಡಿರುತ್ತೆ, ಯಾವ ಆಧಾರದ ಮೇಲೆ, ಯಾವ ಮಾಹಿತಿಗಳ ಆಧಾರದ ಮೇಲೆ, ಸೊ ಹಾಗೆ ನಮ್ಮ ಮನೋಭಾವಗಳು ನಿಂತ್ಕೊಳ್ತಾ ಹೋಗುತ್ತೆ. ಓಕೆ, ಕೆಲವೊಂದು ಬಾರಿ ಆ ಮನೋಭಾವಗಳು ಯಾವ್ದಾದ್ರು ಒಂದು ವಸ್ತು, ಸಂಗತಿ, ವಿಷಯ, ವ್ಯಕ್ತಿ, ಸಮುದಾಯ, ಜಾತಿ, ಯಾವುದಾದ್ರೂ ಒಂದು ದೇಶ, ರಾಜ್ಯ, ಓಕೆ, ಸೊ ಈಗ ಯಾವುದಾದ್ರೂ ಒಂದು ವಸ್ತು, ವಿಷಯಗಳನ್ನ ನಾವು ತೆಗೆದುಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳು ಸೊ ಹೇಗೆ ವ್ಯಕ್ತ ಆಗೋದಕ್ಕೆ ಕಾರಣ ಏನು ಅನ್ನೋದಾದ್ರೆ
ಅದನ್ನ ನಾವು ಅರ್ಥ ಮಾಡ್ಕೊಂಡಿರುವಂತಹ ರೀತಿ, ಗ್ರಹಿಸ್ಕೊಂಡಿರುವಂತಹ ರೀತಿ, ಅದ್ರ ಬಗ್ಗೆ ನಮ್ಮಲ್ಲಿ ಈಗಾಗಲೇ ಇನ್ಕಾರ್ಪೊರೇಟ್ ಆಗಿರ್ತಕ್ಕಂಥ ವಿಷಯಗಳು, ಇನ್ನೊಬ್ರು ಕಡೆಯಿಂದ ಕೇಳಿ ಬಂದಿರತಕ್ಕಂತಹ ವಿಷಯಗಳು. ಫಾರ್ ಎಕ್ಸಾಂಪಲ್, ನಾವು ಒಂದು ವಿಷಯವನ್ನ ಪಾಸಿಟಿವ್ ಆಗಿ ನೋಡಿರ್ತೀವಿ, ಪಾಸಿಟಿವ್ ಇನ್ಫಾರ್ಮೇಟಿವ್ ಆಗಿ ನಾವು ಒಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ಇನ್ನೊಬ್ಬರ ಅಭಿಪ್ರಾಯಗಳು ಅದೇ ರೀತಿಯೇ ಆಗಿರುತ್ತೆ. ಸೊ ಮತ್ತೊಬ್ಬರು, ಸೊ ನಾವು ಒಂದು ವಸ್ತುವನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ನಾವು ಏನಾದ್ರೂ ಒಂದು ಅಸೆಸ್ ಮಾಡಬೇಕು ಅಂತ ಹೋದಾಗ ಮ್ಯಾಕ್ಸಿಮಮ್ ಒಳ್ಳೆ ಅಭಿಪ್ರಾಯಗಳೇ ಬಂದಿರುತ್ತೆ. ಸೊ ಅಂತ ಮೂಮೆಂಟ್ ಅಲ್ಲಿ ನಮ್ಮ ಅನಿಸಿಕೆಗಳು, ನಮ್ಗೆ ಕೇಳಿ ಬಂದಿರತಕ್ಕಂಥ ಅಭಿಪ್ರಾಯಗಳು, ನಮಗಿರ್ತಕ್ಕಂಥ ಅಥವಾ ನಮಗೆ ಬಂದಿರತಕ್ಕಂಥ ಮಾಹಿತಿಗಳು ಎಲ್ಲದೂ ಸಹ ಪಾಸಿಟಿವ್ ಆಗಿದ್ದಾಗ ನಮ್ಮ ಅಭಿಪ್ರಾಯಗಳು ಅದಕ್ಕೆ ಪೂರಕವಾಗಿ ಇರುತ್ತೆ. ನಮ್ಮ ಅಭಿಪ್ರಾಯಗಳು, ನಂಬಿಕೆಗಳು ಬಲವಾಗುತ್ತೆ. ಸೊ ಆಗ ನಮ್ಮಲ್ಲಿರ್ತಕ್ಕಂಥ ಒಂದು ಧನಾತ್ಮಕ ಮನೋಭಾವ ಆ ವಸ್ತುವಿನ ಬಗ್ಗೆ, ಆ ಸಂಗತಿಯ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ವ್ಯಕ್ತ ಆಗೋದನ್ನ ನಾವು ನೋಡ್ತೀವಿ. ಸೊ ಹೀಗೆ ಒಂದು ಮನೋಭಾವ ಬೆಳವಣಿಗೆ ಆಗಬೇಕು, ಒಂದು ಮನೋಭಾವ ವ್ಯಕ್ತಿತ್ವದ ಒಂದು ಸಂಗತಿಗಳು, ಅಸ್ತಿತ್ವದ ಅಂಶಗಳು ರೂಪುಗೊಳ್ಳಬೇಕು ಅನ್ನೋದೇ ಆದ್ರೆ, ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ಸ್ಗಳು ನಮ್ಮಲ್ಲಿ ಬೇರೂರಿರುತ್ತೆ. ಹಾಗೆ ಬೇರೂರಿದ್ದಾಗ ಮಾತ್ರ ನಮ್ಮ ಅಭಿಪ್ರಾಯಗಳನ್ನ, ನಮ್ಮ ಮನೋಭಾವಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಧನಾತ್ಮಕವಾಗಿರ್ಬೋದು. ನಮ್ಮಲ್ಲಿ ಏನಾರು ಒಳ್ಳೆ ಇನ್ಫಾರ್ಮೇಶನ್ಸ್, ಅದು ಪೂರಕವಾದಂತ ಇನ್ಫಾರ್ಮೇಶನ್ಸ್ ಏನಾರು ನಾವು ಕಲೆಕ್ಟ್ ಮಾಡಿದ್ರೆ, ಅದಕ್ಕೆ ಸಪೋರ್ಟಿವ್ ಆಗಿ ಇರುವಂತಹ ಒಂದು ಇರ್ತಕ್ಕಂಥ ಗುಣಲಕ್ಷಣಗಳನ್ನು ಎತ್ತಿಡಿಯುವಂತಹ ಮಾಹಿತಿಗಳು ನಮ್ಮಲ್ಲಿ ಏನಾರ ಇತ್ತು ಅಂತಂದ್ರೆ ಧನಾತ್ಮಕ ಅಭಿಪ್ರಾಯಗಳು, ಮನೋಭಾವಗಳು ವ್ಯಕ್ತವಾಗುತ್ತೆ. ಅಥವಾ ಅದಕ್ಕೆ ವಿರುದ್ಧವಾದಂತಹ ಮಾಹಿತಿ ನಮ್ಮಲ್ಲಿ ಏನಾರ ಕಲೆಕ್ಟ್ ಮಾಡಿದ್ರೆ ವ್ಯಕ್ತಿ, ಸೊ ಅದನ್ನ ಫಾಲ್ಸ್ ಎರರ್ ಅಂತಲೂ ಏನೋ ಕರೀತಾರೆ, ಟೈಪ್ ಎ ಮತ್ತೆ ಟೈಪ್ ಬಿ ಎರರ್. ಆಕ್ಚುಯಲ್ ಇರೋವಂಥದ್ದು ನಾವು ನೆಗೆಟಿವ್ ಆಗಿ ಏನಾದ್ರು ಪೋರ್ಟ್ರೇ ಆಗಿದ್ರೆ, ಓಕೆ, ಅಥವಾ ಇಲ್ದಲೆ ನಾವು ಧನಾತ್ಮಕವಾಗಿ ಏನಾದ್ರು ಹೊಂದ್ಕೊಂಡಿದ್ರೆ, ಟೈಪ್ ಎ ಮತ್ತೆ ಟೈಪ್ ಬಿ ಎರರ್ಸ್ಗಳು ಅನೇಕ ಸಂದರ್ಭಗಳಲ್ಲಿ ತನ್ನದೇ ಆದಂತಹ ಪ್ರಭಾವಗಳನ್ನು ಬೀರುತ್ತೆ. ಆದ್ರೆ ನಾವು ಮನೋಭಾವದ ಆಧಾರದ ಮೇಲೆ, ಇದರ ಹಿನ್ನೆಲೆಯಲ್ಲಿ ನಾವು ನೋಡೋದೇ ಆದ್ರೆ, ಸೊ ನಾವು ಗ್ರಹಿಸ್ಕೊಂಡಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳು, ನಮಗೆ ಬಂದಿರತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ನಮ್ಮಲ್ಲಿರ್ತಕ್ಕಂಥ ನಂಬಿಕೆಗಳು ಮತ್ತು ಅಭಿಪ್ರಾಯಗಳು ಬಲವಾಗ್ತಾ ಹೋಗುತ್ತೆ. ಆ ಬಲವಾದಂತ ಸಂದರ್ಭದಲ್ಲಿ ನಾವು ವರ್ಬಲ್ಲೇ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ. ಓಕೆ, ಸೊ ಏನೋ ರಾಷ್ಟ್ರಗೀತೆ, ಓಕೆ, ರಾಷ್ಟ್ರಗೀತೆ ನಾವೆಲ್ಲರ ಹೋಗ್ತಾ ಇರ್ತೀವಿ, ರಾಷ್ಟ್ರಗೀತೆ ಮೊಳಗ್ತಿದ್ದಂಗೆ ಅಟೆಂಟಿವ್ ಆಗ್ತೀವಿ, ಓಕೆ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ. ಮಾತಾಡ್ಲೇಬೇಕು ಅಂತ ಏನಿಲ್ಲ, ಸೆಲ್ಯೂಟ್ ಮುಖಾಂತರನೋ ಅಥವಾ ರೆಸ್ಪೆಕ್ಟ್ಫುಲ್ ಆಗಿ ಅದಕ್ಕೆ ಅಭಿಪ್ರಾಯಗಳ ಅಂದ್ರೆ ನಮ್ಮ ವರ್ತನೆಯಲ್ಲಿ ಶೇಪ್ ಮಾಡ್ಕೊಳ್ಳುವಂತ ರೀತಿನಲ್ಲಿ, ಅಟೆಂಟಿವ್ ಆಗೋ ರೀತಿನಲ್ಲಿ, ಓಕೆ. ಸೊ ಈ ಎಲ್ಲಾ ರೀತಿಯಾದಂತಹ ವರ್ತನೆಗಳ ಮುಖಾಂತರ ನಾವು ನಮ್ಮ ಅಭಿಪ್ರಾಯಗಳನ್ನ, ನಮ್ಮ ಮನೋಭಾವಗಳನ್ನ ತೋರಿಸ್ತಾ ಹೋಗ್ತೀವಿ. ಅಂದ್ರೆ ಅಶಾಬ್ದಿಕವಾಗಿಯೂ ಸಹ ನಮ್ಮ ಮನೋಭಾವಗಳು ವ್ಯಕ್ತ ಆಗ್ತಾ ಹೋಗುತ್ತೆ. ಓಕೆ, ಸೊ ಯಾರೋ ಒಬ್ರು ಬರ್ತಿರ್ತಾರೆ, ಇನ್ಫಾರ್ಮೇಶನ್ಸ್ ಅವ್ರ ಬಗ್ಗೆ ನೆಗೆಟಿವ್ ಆಗಿರುತ್ತೆ. ಸೊ ಅವ್ರ ಬಗ್ಗೆ ಏನಾದ್ರೂ ಪಾಸಿಟಿವ್ ಬಂತು ಅಂತಂದ್ರೆ, ಅವ್ರ ಬಗ್ಗೆ ಗೊತ್ತು ಬಿಡು ಅನ್ನೋ ತರ ಬಾಡಿ ಲ್ಯಾಂಗ್ವೇಜ್ ಅಥವಾ ಫಿಸಿಕಲ್. ಓಕೆ, ಸೊ ಹೇಗೆ ಇನ್ಫಾರ್ಮೇಶನ್ಸ್ಗಳು ಪೋರ್ಟ್ರೇ ಆಗುತ್ತೆ, ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಒಂದು ವರ್ತನೆ, ನಮ್ಮ ಆಳವಾಗಿ ಬೇರೂರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ಸ್, ಅಭಿಪ್ರಾಯಗಳು, ನಂಬಿಕೆಗಳು ಹೇಗೆ ಶಾಬ್ದಿಕ ಮತ್ತು ಅಶಾಬ್ದಿಕ ರೂಪದಲ್ಲಿ ಮೂಡಿ ಬರುತ್ತೆ, ವ್ಯಕ್ತಗೊಳ್ಳುತ್ತೆ ಅನ್ನೋದೇ ಈ ಮನೋಭಾವ. ಸೊ ಧನಾತ್ಮಕ, ಋಣಾತ್ಮಕ ನಾವು ನೋಡಿದೀವಿ. ಸೊ ಧನಾತ್ಮಕ ಅಂಶಗಳಿತ್ತು ಅಂತಂದ್ರೆ ಧನಾತ್ಮಕವಾದಂತಹ ಸಂಘ ಅಲ್ಲಿ ಶಾಬ್ದಿಕವಾಗಿರ್ಬೋದು ಅಥವಾ ಅಶಾಬ್ದಿಕವಾಗಿರ್ಬೋದು ಕಂಡು ಬರ್ತಾ ಹೋಗುತ್ತೆ. ಸೊ ನಾವು ಮನೋಭಾವದ ವಿಧಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಎಕ್ಸ್ಪ್ಲಿಸಿಟ್ ಮನೋಭಾವ. ಸೊ ಎಕ್ಸ್ಪ್ಲಿಸಿಟ್ ಮನೋಭಾವ ಅಂತಂದ್ರೆ, ಸೊ ನಾವು ನಮ್ಮ ಅಭಿಪ್ರಾಯಗಳಂತೆ ನಮ್ಮ ಮನೋಭಾವಗಳನ್ನ ವ್ಯಕ್ತಪಡಿಸ್ತೇವೆ. ನಮ್ಮಲ್ಲಿ ಏನು ಇನ್ಫಾರ್ಮೇಶನ್ಸ್ ಇರುತ್ತೆ, ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತಹ ಇನ್ಫಾರ್ಮೇಶನ್ಸ್ ಯಾವ ರೀತಿಯಾಗಿರುತ್ತೆ, ಅದಕ್ಕೆ ಸಂಬಂಧಿಸಿದ ಮಾಹಿತಿ ಹೇಗೆ ಇನ್ನೊಬ್ರು, ಓಕೆ, ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ಇನ್ನೊಬ್ರು ಹೇಗೆ ಅದನ್ನ ಜಸ್ಟಿಫೈ ಮಾಡ್ತಾ ಇದ್ದಾರೆ, ಪದೇ ಪದೇ ಅದು ರಿಪೀಟ್ ಆಗ್ತಾ ಇರುತ್ತೆ. ಓಕೆ, ನಾವ್ ಏನ್ ಮಾತಾಡ್ತಾ ಇದೀವಿ, ಏನನ್ನ ವ್ಯಕ್ತಪಡಿಸ್ತಾ ಇದೀವಿ,
ಮಾಡ್ತಾ ಇರೋಂಥದ್ದು ಅಥವಾ ವ್ಯಕ್ತಪಡಿಸ್ತಾ ಇರುವಂತಹ ರೀತಿ ಸುಲಭಕ್ಕೆ ರೀಚ್ ಆಗುವ ರೀತಿನಲ್ಲಿ ಇದೆಯಾ, ಅಥವಾ ನಮಗೆ ಅರಿವು ಇದೆಯಾ ಅದ್ರ ಮೇಲೆ, ನಾವು ವ್ಯಕ್ತಪಡಿಸ್ತಾ ಇರುವಂತಹ ರೀತಿ, ನಾವು 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 ಮಾತಾಡ್ತಾ ಇರ್ತ ವರ್ಬಲ್ ಅಥವಾ ನಾನ್ ವರ್ಬಲ್ ಏನು ವರ್ತನೆಗಳೇನಿರುತ್ತೆ ಅದ್ರ ಬಗ್ಗೆ ನಮಗೆ ಅರಿವಿರುತ್ತಾ. ಓಕೆ, ಸೊ ಬೇರೆ ಅಭಿಪ್ರಾಯಗಳು, ಬೇರೆಯವರು, ಸೊ ಅವ್ರು ಏನ್ ಹೇಳ್ತಿರ್ತಾರೆ ಅಥವಾ ಅವರ ಅನಿಸಿಕೆಗಳು ಏನಿರುತ್ತೆ, ಅವರ ಅಭಿಪ್ರಾಯಗಳು ಏನಿರುತ್ತೆ, ಅವು ಸಹ ಕೆಲವೊಂದು ಬಾರಿ ನಮ್ಮ ಮೇಲೆ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ಈ ಎಲ್ಲ ವರ್ತನೆಗಳ ಒಂದು ಕಲೆಕ್ಟಿವ್ ರೂಪವೇ ಎಕ್ಸ್ಪ್ಲಿಸಿಟ್ ಮನೋಭಾವ. ಓಕೆ, ನಮ್ಮಲ್ಲಿ ಕೆಲವೊಂದು ಮಾಹಿತಿಗಳಿರುತ್ತೆ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ, ಒಂದು ಬುಕ್, ಒಬ್ಬ ಆಥರ್ನ ಬಗ್ಗೆ, ಒಂದು ಸನ್ನಿವೇಶದ ಬಗ್ಗೆ, ಓಕೆ, ಒಂದು ಸಂಗತಿಯ ಬಗ್ಗೆ, ಒಂದು ಸಂದರ್ಭ, ಒಂದು ಇವೆಂಟ್ ಆಗುತ್ತೆ, ಆ ಇವೆಂಟ್ ಬಗ್ಗೆ ಸೊ ಏನು ಅಭಿಪ್ರಾಯಗಳು. ಓಕೆ, ಸೊ ಎಲ್ರದ್ದು ಒಂದು ಪಾಸಿಟಿವ್ ಪೋರ್ಟ್ರೇ ಇದೆ ಆ ಒಂದು ಈವೆಂಟ್ನ ಬಗ್ಗೆ. ಸೊ ನಾವು ಅದ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು. ಕೆಲವೊಂದು ಬಾರಿ ಈಗೂ ಇರ್ಬೋದಾಗಿತ್ತು ಅನ್ನೋ ಒಂದು ಅಭಿಪ್ರಾಯಗಳು ಬರುತ್ತೆ, ಬೇರೆಯವರ ಅಭಿಪ್ರಾಯಗಳು ಬರುತ್ತೆ. ಆ ಅಭಿಪ್ರಾಯಗಳು ಸಹ ನಮ್ಮ ಮೇಲೆ ಹೌದಲ್ವಾ, ಓಕೆ, ಸೊ ಈ ರೀತಿಯಾಗಿ ಇತ್ತು, ಇನ್ನೊಂದು ವೇನಲ್ಲಿ ಮಾಡಿದ್ರೆ, ಎಕ್ಸ್ಟ್ರಾ ಏನಾದರೂ ಎನರ್ಜಿ, ಎಕ್ಸ್ಟ್ರಾ ಅನ್ನೋ ಒಂದು ಥಿಂಗ್ಸ್ ಏನಾದ್ರು ಒಂದು ಈವೆಂಟ್ ಮೇಲೆ ಆಗಿದ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಆಗ್ತಾ ಇತ್ತು ಒಂದು ಫಂಕ್ಷನ್ ಅಥವಾ ಒಂದು ಪ್ರೋಗ್ರಾಮ್. ನಮ್ಮಲ್ಲಿ ಇರುತ್ತೆ ಕೆಲವೊಂದು ಮಾಹಿತಿಗಳು ಇರುತ್ತೆ, ಸೊ ಹೀಗಿತ್ತು ಆಗಿತ್ತು, ಸೊ ಇಷ್ಟು ಪ್ರಮಾಣದಲ್ಲಿತ್ತು, ಇಷ್ಟು ಜನ ಸೇರಿದ್ರು, ಇಷ್ಟು ಪರ್ಸೆಂಟೇಜಲ್ಲಿ ಅದು ಸಕ್ಸಸ್ ಆಯಿತು. ಸೊ ಇದೆಲ್ಲ ಇನ್ಫಾರ್ಮೇಷನ್ಸ್ ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳು ಆ ಒಂದು ಈವೆಂಟ್ನ ಆಧಾರದ ಮೇಲೆ, ನಡೆದ ಆಧಾರದ ಮೇಲೆ ಏನೋ ಒಂದು ಫ್ರೇಮ್ ಆಗಿರುತ್ತೆ. ಅಭಿಪ್ರಾಯಗಳು ನಮ್ಮಲ್ಲಿ ಗ್ರಹಿಸ್ಕೊಂಡ್ಬಿಟ್ಟಿರ್ತೀವಿ, ಅದು ಅನ್ನೋಯಿಂಗ್ಲಿ ಅದು ಆಗ್ತಾ ಇರುತ್ತೆ. ಓಕೆ, ಸೊ ಈವೆಂಟ್ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ ಅಂದ್ರೂ ಚೆನ್ನಾಗಿ ಆಗ್ತಾ ಇದೆ ಅಂತ ಅಂದಾಗ ಎಕ್ಸ್ಪ್ರೆಸ್ ಮಾಡ್ದಲೇ ಇರಬಹುದು, ಆದರೆ ನಾವು ಅಂದ್ಕೊಂಡ ರೀತಿಗಿಂತ ಚೆನ್ನಾಗಿ ಆಗ್ತಾ ಇದೆಯಲ್ಲ ಅನ್ನೋದು ನಮ್ಮ ಅನ್ಕಾನ್ಶಿಯಸ್ ಮೈಂಡಲ್ಲಿ ಅದು ಫ್ರೇಮ್ ಆಗ್ತಾ ಇರುತ್ತೆ. ಏನಾದರೂ ಅದ್ರ ಬಗ್ಗೆ ವಿರೋಧ ಮಾಡಬೇಕು ಅನ್ನೋದು ಬಂದು ಅಂತಂದ್ರೂ ಸಂದರ್ಭದಲ್ಲಿಯೂ ಸಹ ನಾವು ಸೈಲೆಂಟ್ ಆಗ್ಬಿಡ್ತೀವಿ. ಏಕೆಂತಂದ್ರೆ ಅಂತಹ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಒಂದು ಡಿಫರೆನ್ಸಸ್ ಅನ್ನ ಅಥವಾ ಋಣಾತ್ಮಕ ಸಂಗತಿಗಳನ್ನ, ನೆಗೆಟಿವ್ ಆಬ್ಜೆಕ್ಟಿವ್ಸ್ಗಳನ್ನ ನಾವು ಪಿಕ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಹೀಗೆ ನಮ್ಮ ಅಭಿಪ್ರಾಯಗಳು ಹೇಗೆ ದಮನಕಾರಿಗಳಾಗ್ತವೆ ಕೆಲವೊಂದು ಬಾರಿ, ಕೆಲವೊಂದು ಹೇಗೆ ಬೇರೆಯವರ ಅಭಿಪ್ರಾಯಗಳ ಮೇಲೆ ಇನ್ಫ್ಲೂಯೆನ್ಸ್ಗಳಾಗುತ್ತೆ, ನಮಗೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೇನು ಇನ್ಫಾರ್ಮೇಷನ್ಸ್ ಈಗಾಗಲೇ ಇರುತ್ತೆ. ಸೊ ಇದೆಲ್ಲದನ್ನು ಸಹ ನಾವು ಎಕ್ಸ್ಪ್ಲಿಸಿಟ್ ಮನೋಭಾವ ಅಂತ ನಾವು ಕರಿತೀವಿ. ಓಕೆ, ಸೊ ಬಹಳ ಉದಾಹರಣೆಗಳನ್ನು ಈ ಎಕ್ಸ್ಪ್ಲಿಸಿಟ್ ಆಟಿಟ್ಯೂಡ್ಗೆ ನಾವು ಕೊಡ್ತಾ ಹೋಗ್ತೀವಿ. ಸೊ ನಮ್ಮ ಸುತ್ತಮುತ್ತ ಆಗಿರ್ತಕ್ಕಂಥ ಕೆಲವೊಂದು ಘಟನೆಗಳು, ನಮ್ಮ ಸುತ್ತಮುತ್ತ ದಿನನಿತ್ಯ ಆಗ್ತಾ ಇರ್ತಕ್ಕಂಥ ಒಂದು ಚಟುವಟಿಕೆಗಳು. ಓಕೆ, ಸೊ ನಾವು ಇನ್ನೊಬ್ಬರ ಮಾತುಗಳನ್ನು, ಅಭಿಪ್ರಾಯಗಳನ್ನು ಕೆಲವೊಂದು ಬಾರಿ ಗೌರವಿಸ್ತೀವಿ, ಕೆಲವೊಂದು ಬಾರಿ ಅವರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ಕೊಡ್ತೀವಿ. ನಮ್ಮ ಅಭಿಪ್ರಾಯಗಳಿಗೆ ಓಕೆ ಇರಲಿ, ನಾವು ನೋಡಿರ್ತಕ್ಕಂಥ ದೃಷ್ಟಿ ಒಂದು ರೀತಿ, ಇನ್ನೊಬ್ರು ನೋಡುವಂಥ ದೃಷ್ಟಿ ಮತ್ತೊಂದು ರೀತಿ. ಓಕೆ, ಸೊ ಅದರ ಆಧಾರದ ಮೇಲೆ ನಾವು ಹೇಗೆ ಒಂದು ಗ್ರೇಡನ್ನು ಕೊಡ್ತೀವಿ, ಹೇಗೆ ಮಾರ್ಕ್ಸ್ಗಳನ್ನು ಅಸೈನ್ ಮಾಡ್ತೀವಿ, ಎಷ್ಟು ಅದು ಇಂಪ್ಯಾಕ್ಟ್ ಅಥವಾ ಎಫೆಕ್ಟ್ ಆಗಲಿಕ್ಕೆ ನಾವು ಕಾರಣಭೂತರಾಗ್ತೀವಿ. ಸೊ ಇದೆಲ್ಲದೂ ಸಹ ನಾವು ಎಕ್ಸ್ಪ್ಲಿಸಿಟ್ ಮನೋಭಾವ. ಸೊ ಇನ್ನೊಬ್ಬರ ಕಡೆಯಿಂದ ನಾವು ಇನ್ಫ್ಲೂಯೆನ್ಸ್ ಆಗ್ತೀವಿ. ನಾವು ಯಾವ ರೀತಿಯ ಕಲೆಕ್ಟ್ ಮಾಡ್ಕೊಳ್ತೀವಿ, ನಮ್ಮಲ್ಲಿ ಏನೋ ಒಂದು ಪಾಸಿಟಿವ್ ಆಗಿ ಹುಡುಕ್ಬೇಕು, ಅದ್ರ ಬಗ್ಗೆ ನಾವು ಪಾಸಿಟಿವ್ ಆಟಿಟ್ಯೂಡ್ ಬರೋ ರೀತಿಯಾಗಿ ಪೋರ್ಟ್ರೈ ಮಾಡಬೇಕು. ಸೊ ಏನೆಲ್ಲ ಪಾಸಿಟಿವ್ ಇತ್ತು, ಪಾಸಿಟಿವ್ ಈವೆಂಟ್ಸ್ಗಳು, ಘಟನೆಗಳು ಏನೇನು ಜರುಗಿದ್ವು ಪಾಸಿಟಿವ್ ಆಗಿ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಅದನ್ನೆಲ್ಲ ಪೋರ್ಟ್ರೈ ಮಾಡಲಿಕ್ಕೆ ಶುರು ಮಾಡ್ತಾ ಹೋಗ್ತೀವಿ. ಅಂದರೆ ಇನ್ನೊಬ್ಬರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ, ಇನ್ನೊಬ್ಬರ ಭಾವನೆಗಳ ಮೇಲೆ, ಅಭಿಪ್ರಾಯಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ, ನಂಬಿಕೆಯನ್ನ ಬದಲಾಯಿಸುವಂತಹ ಇನ್ಫ್ಲೂಯೆನ್ಸ್ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವು ಎಫರ್ಟ್ ಅನ್ನ ಹಾಕ್ತಾ ಹೋಗ್ತೀವಿ. ಓಕೆ, ಸೊ ಇದೆಲ್ಲ ಎಕ್ಸ್ಪ್ಲಿಸಿಟ್ ಮನೋಭಾವ ಅಂತ ನಾವು ಕರೀಬಹುದು. ಓಕೆ, ಸೊ ಕೆಲವೊಂದು ಎಕ್ಸ್ಪ್ಲಿಸಿಟ್ ಮನೋಭಾವ, ಅದೇ ರೀತಿಯಾಗಿ ಇಂಪ್ಲಿಸಿಟ್ ಮನೋಭಾವ ಇನ್ನೊಂದು ಮನೋಭಾವದ ಪ್ರಕಾರ. ನಮಗೆ ಅರಿವಿಲ್ಲದಂತೆ
ಕೆಲವೊಂದು ಬಾರಿ ಅರಿವಿದ್ದು ಅನೇಕ ಸಂಗತಿಗಳು ಸುಪ್ತ ಚೇತನದಲ್ಲೇ ನಡೀತಾ ಇರುತ್ತೆ. ನಮಗೆ ಗೊತ್ತಿಲ್ಲದಂತಹ ಅನೇಕ ವಿಷಯಗಳು ನಮ್ಮ ಬಾಡಿ ಇರ್ಬೋದು, ನಮ್ಮ ರಿಸಿಪ್ಟಾರ್ಸ್ಗಳು ಇರ್ಬೋದು, ನಮ್ಮ ಮೆಮೊರಿ ಇರ್ಬೋದು, ನಮ್ಮ ಎಲ್ಲ ಕಾಗ್ನಿಟಿವ್ ಪ್ರೋಸೆಸ್ಗಳು ಏನು ಮಾಡ್ತಾ ಇರುತ್ತೆ. ಸೊ ಏನೋ ಒಂದು ಆಬ್ಜೆಕ್ಟ್ ನೋಡ್ತೀವಿ, ನಾವು ಬೇರೆ ಕಾನ್ಸಂಟ್ರೇಷನ್ ಅನ್ನ ಬೇರೆ ಕಡೆಗೆ ನಾವು ಶಿಫ್ಟ್ ಮಾಡಿದ್ರೂ ಸಹ ಸೊ ಇಲ್ಲೇನೋ ಒಂದು ಕನೆಕ್ಟ್ ಆಗಿರುತ್ತಲ್ಲ, ಆ ಕನೆಕ್ಟ್ ಆಗಿರೋವಂಥ ಒಂದು ಪ್ರಕ್ರಿಯೆಗಳು ನಮ್ಮಲ್ಲಿ ನಡೀತಾ ಇರುತ್ತೆ. ಸೊ ನಾವು ಏನೋ ಒಂದು ಜನಜಂಗುಳಿಗಳ ಮಧ್ಯೆ ಇರ್ತೀವಿ, ಯಾರೋ ಒಬ್ರು ಕಾಣಿಸ್ಕೊಳ್ತಾರೆ ನಮಗೆ ಗೊತ್ತಿರೋರು. ನಾವು ಬೇರೆ ಕಡೆ ಎಲ್ಲ ನೋಡ್ತಾ ಇರೋ ಇವ್ರು ಯಾರು, ಎಲ್ಲೋ ಇದೆಯಲ್ಲ, ಎಲ್ಲೋ ಫೆಮಿಲಿಯರ್ ಫೇಸ್ ಇದೆಯಲ್ಲ. ಸೊ ಏನು ಅದ್ರ ಹಿನ್ನೆಲೆ ಏನು, ನೋಡಿರ್ತಕ್ಕಂಥ ಹಿನ್ನೆಲೆ ಏನು, ನಮ್ಮಲ್ಲಿ ಅವ್ರ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಏನು, ಇದೆಲ್ಲ ನಮಗೆ ಗೊತ್ತಿಲ್ಲದ ಹಾಗೆ ನಡೀತಾ ಇರುತ್ತೆ. ಓಕೆ, ಸುಪ್ತ ಚೇತನದಲ್ಲಿ ಅನೇಕ ಪ್ರಕ್ರಿಯೆಗಳು ನಮಗೆ ಅರಿವಿಲ್ಲದಂತೆ ನಡೀತಾ ಇರುತ್ತೆ. ಅದು ನಾವು ಗಮನ ಕೊಡ್ಲೇಬೇಕು ಅಂತ ಏನಿಲ್ಲ. ಅನೇಕ ಸಂದರ್ಭದಲ್ಲಿ ಗಮನ ಕೊಡ್ಲಿಲ್ಲ ಅಂತ ಅಂದ್ರೂ ಸಹ ನಮ್ಮ ಮನೋಭಾವಗಳು ಓಕೆ ಸೆಳೆಯುತ್ತೆ ಅಂತ ಹೇಳ್ತೀವಲ್ಲ. ಓಕೆ, ಸೊ ನೀವು ಮನೆಯಿಂದ ಆಚೆ ಬರಬೇಕು ಅಂತ ಅಂದ್ರೆ ಸೊ ಏನೋ ಒಂದು ಕೆಲವೊಂದು ಥಿಂಗ್ಸ್ ಅನ್ನ ಬಿಟ್ಬಿಟ್ಟಿರ್ತೀರಿ. ಅದು ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ದೈನಂದಿನ ಚಟುವಟಿಕೆ. ಏನೋ ಒಂದು ಮಿಸ್ ಆಯ್ತಲ್ಲ, ಸೊ ಏನೋ ಒಂದು ಮರ್ತಿದ್ದೀನಲ್ಲ, ನಿಮಗೆ ಏನು ಅಂತ ನೆನಪಿಲ್ಲ ಅಂತ ಅಂದ್ರೂ ಸಹ ನಮ್ಗೆ ಏನೋ ಒಂದು ಮರೆತು ಹೋದಂತಹ ಅಥವಾ ಏನೋ ಒಂದು ಆ ಕಡೆ ಸೆಳೆಯುವಂತಹ ಒಂದು ಅನುಭವ ನಮಗಾಗುತ್ತೆ. ಅಂದ್ರೆ ನಮಗೆ ಅರಿವಿಲ್ಲದಂತಹ ಏನೋ ಒಂದು, ಸೊ ಅದನ್ನ ನಾವು ಕೂಲಂಕುಷವಾಗಿ ಒನ್ ಬೈ ಒಂದು ನಾವು ನೋಡ್ತಾ ಹೋದಾಗ, ಇವ್ಯಾಲ್ಯೂಯೇಟ್ ಮಾಡ್ತಾ ಹೋದಾಗ, ಓಕೆ ಇದನ್ನ ಮಿಸ್ ಮಾಡ್ಕೊಂಡಿದ್ವಿ, ಇದನ್ನ ಈ ವಸ್ತುಗಳನ್ನ ನಾವು ಬಿಟ್ಬಿಟ್ಟಿದ್ವಿ, ಬಿಟ್ಟು ಹೊರ ನಡೆದಿದ್ವಿ. ಓಕೆ, ಸೊ ನನಗೆ ಇವತ್ತು ಮನೆಯಿಂದ ಹೊರಟಾಗ ಈಗ ಈ ರೀತಿಯಾಗಿ ಅನ್ನಿಸ್ತು, ಸೊ ಏನೋ ಒಂದು ಮಿಸ್ಸಿಂಗ್ ಪಾರ್ಟ್ ಇದೆಯಲ್ಲ ಇವತ್ತು ಅಂತ. ಸೊ ನೋಡಿ ಇದೆ ಅದು ಅಂತ, ಯಾವ ಒಂದು ದಿನದ ಆಚೆ ಹೋದಂಥ ಸಂದರ್ಭದಲ್ಲಿ, ಸೊ ಒಂದು ದಿನದಲ್ಲಿ ಯಾವುದೋ ಒಂದು ಸಂಗತಿನಲ್ಲಿ ನಮಗೆ ಅದೊಂದು ಅರಿವಿಗೆ ಬರುತ್ತೆ. ಓಕೆ, ಸೊ ಆಗ್ಲೇ ಹೇಳಿರೋ ರೀತಿಯಲ್ಲಿ ಎಕ್ಸ್ಪ್ಲಿಸಿಟ್ ಮನೋಭಾವ ಏನಿರುತ್ತೆ ಅದನ್ನ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಓಕೆ, ಸೊ ಅನೇಕ ನಮಗೆ ಗೊತ್ತಿಲ್ಲದಂತೆ ಅಥವಾ ನಮಗೆ ಅರಿವಿಲ್ಲದಂತೆ ಸುಪ್ತ ಚೇತನದಲ್ಲೇ ಅನೇಕ ವಿಷಯಗಳು ಕನ್ಸಾಲಿಡೇಟೆಡ್ ಆಗ್ತಾ ಇರುತ್ತೆ. ಅನೇಕ ವಿಷಯಗಳು ಹೊಸ ರೂಪವನ್ನು ಪಡ್ಕೊಳ್ತಾ ಇರುತ್ತೆ. ಅನೇಕ ವಸ್ತು ವಿಷಯಗಳು ಅಪ್ಡೇಟೆಡ್ ಇನ್ಫಾರ್ಮೇಶನ್ಸ್ಗಳನ್ನು ಪಡ್ಕೊಳ್ತಾ ಇರುತ್ತೆ. ಓಕೆ, ಸೊ ಒಬ್ಬ ವ್ಯಕ್ತಿ ಸಡನ್ ಆಗಿ ಬೇರೆ ವೇಷದಲ್ಲಿ ಬಂದಾಗ, ಬಣ್ಣ ಇರ್ಬೋದು, ತೊಟ್ಟಿರ್ತಕ್ಕಂಥ ಉಡುಗೆ ತೊಡುಗೆಗಳು ಇರಬಹುದು, ಬೇರೆ ಆಕ್ಸೆಂಟ್ ಇರ್ಬೋದು. ಸೊ ಹೀಗೆ ಯಾವುದೋ ಒಂದು ಮೂಲೆಯಲ್ಲಿ ಹೀಗೆ ವೈಶಿಷ್ಟವಾದಂತಹ ಸ್ಟಿಮ್ಯುಲೇಟ್ಗಳು ಯಾವ್ದಾದ್ರು ಒಂದು ಸಂದರ್ಭ ಸಂಗತಿಗಳಿಂದ ಬಂದಾಗ ಓಕೆ, ನಾವು ಅದಕ್ಕೆ ಹೆಚ್ಚಿನ ಗಮನ ಕೊಡ್ಲಿಲ್ಲ ಅಂತಂದ್ರೂ ಸಹ ಏನೋ ಸಮಥಿಂಗ್ ಹ್ಯಾಪನಿಂಗ್ ಅನ್ನೋ ರೀತಿಯಾಗಿ ನಮಗೆ ಅದು ಅರಿವಿಗೆ ಬರುತ್ತೆ, ಅಥವಾ ನಮ್ಮ ಮನೋಭಾವದಲ್ಲಿ ರೂಪುಗೊಳ್ತಾ ಹೋಗುತ್ತೆ. ಅಂತಹ ಮಾಹಿತಿಗಳು ಗೊತ್ತಿಲ್ಲದೆ ಇರತಕ್ಕಂತಹ ಅಂದ್ರೆ ನಾವು ಕಾನ್ಸಂಟ್ರೇಟ್ ಮಾಡಿನೂ ಗೊತ್ತಿಲ್ಲದೆ ಇರತಕ್ಕಂಥ ಅನೇಕ ವಿಷಯಗಳು ನಾವೇನು ನೋಡಿರ್ತೀವಿ, ಏನು ಪರ್ಸೀವ್ ಮಾಡಿರ್ತೀವಿ, ಏನು ನಮ್ಮ ರಿಸಿಪ್ಟರ್ಸ್ಗೆ ಮಾಹಿತಿಗಳು ಬೀಳ್ತಾ ಇರುತ್ತೆ, ಅದರ ಆಧಾರದ ಮೇಲೆ ಮಾಹಿತಿಗಳು ಕನ್ಸಾಲಿಡೇಟ್ ಆಗ್ತಾ ಇರುತ್ತೆ. ಅಂದ್ರೆ ಸುಪ್ತ ಚೇತನದಲ್ಲಿ ನಮಗೆ ಅರಿವಿಲ್ಲದಂತೆ. ಸೊ ಇದನ್ನೆಲ್ಲದನ್ನು ಸಹ ನಾವು ಇಂಪ್ಲಿಸಿಟ್ ಮನೋಭಾವ ಅಂತ ಕರೀತೀವಿ. ಓಕೆ, ಸೊ ಇದು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ಪ್ಲಿಸಿಟ್ ಅಂಡ್ ಇಂಪ್ಲಿಸಿಟ್ ಆಟಿಟ್ಯೂಡ್. ಸೊ ಅಲ್ಲಿ ಎಲ್ಲದೂ ಸಹ ನಮಗೆ ಗಮನಕ್ಕೆ ಬಂದಿರುತ್ತೆ, ಎಲ್ಲದೂ ಸಹ ನಮ್ಮ ಅರಿವಿನಲ್ಲೇ ಇರುತ್ತೆ. ಬೇರೆಯವರ ಅಭಿಪ್ರಾಯಗಳು ಅನಿಸಿಕೆಗಳು ಹೇಗೆ ವ್ಯಕ್ತ ಆಗ್ತಾ ಇರುತ್ತೆ, ಅದ್ರ ಮುಖಾಂತರ ನಮ್ಮ ಅಭಿಪ್ರಾಯ ಅನಿಸಿಕೆಗಳು ಸಹ ಶೇಪ್ ಆಗ್ತಾ ಹೋಗುತ್ತೆ. ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳು ಸಹ ನಾವು ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ ಮೇಲೆ ತನ್ನದೇ ಆದಂಥ ಪ್ರಭಾವಗಳು ಬೀರ್ತಾ ಹೋಗುತ್ತೆ. ಅದು ಎಕ್ಸ್ಪ್ಲಿಸಿಟ್ ಮನೋಭಾವದ ಒಂದು ಮೂಲ ಗುಣಲಕ್ಷಣ ಅಂತಲೂ ಸಹ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸೊ ಇಂಪ್ಲಿಸಿಟ್ ಮೆಮೊರಿನಲ್ಲಿ ಅದರ ವಿರುದ್ಧ ನಮಗೆ ಗೊತ್ತಿಲ್ಲೇನೋ ರೀತಿನಲ್ಲಿ ಹೌದು. ಸೊ ಇನ್ನೊಂದು ಎಕ್ಸಾಂಪಲ್ ನಾವು ಕೊಡಬೇಕು ಇಂಪ್ಲಿಸಿಟ್ ಮೆಮೊರಿಗೆ ಅಂತ ಅಂದ್ರೆ, ಸೊ ನಾವು ಈಗಾಗಲೇ ಏನೋ ಒಂದು ಮಾಹಿತಿ ಇರುತ್ತೆ,
ಒಬ್ಬ ವ್ಯಕ್ತಿ, ಒಂದು ಸಂದರ್ಭ, ಒಂದು ದೇಶದ ಬಗ್ಗೆ ಅಥವಾ ಒಂದು ಡಿಪಾರ್ಟ್ಮೆಂಟ್ನ ಬಗ್ಗೆ, ಒಂದು ಘಟನೆಯ ಬಗ್ಗೆ ಅದು ಅಲ್ಲ ಅಂತ ಅಂದಾಗ ಅದಕ್ಕೆ ರಿಲೆವೆಂಟ್ ಇನ್ಫಾರ್ಮೇಶನ್ಸ್, ಸಪೋರ್ಟಿವ್ ಡಾಕ್ಯುಮೆಂಟ್ ಅಂತ ಏನಾದ್ರು ಬಂದಾಗ ಓಕೆ ಇರ್ತಕ್ಕಂಥ ಮಾಹಿತಿಗೆ ಅಥವಾ ತದ್ವಿರುದ್ಧವಾದಂತಹ ಮಾಹಿತಿಗಳು ಏನಾದ್ರು ಡಾಕ್ಯುಮೆಂಟ್ ರೂಪದ ಅಂದ್ರೆ ನಂಬಲರ್ಹವಾದಂತಹ ರೂಪದಲ್ಲಿ ಏನಾದ್ರು ಬಂದಾಗ ಹೆಚ್ಚಿನ ಗಮನ ಕೊಡ್ಲಿಲ್ಲ ಅಂತಂದ್ರೂ ಸಹ ಅದು ನಮಗೆ ಆಡ್ ಆನ್ ಆಗ್ತಾ ಹೋಗುತ್ತೆ ನಮ್ಮ ಸುಪ್ತ ಚೇತನದಲ್ಲಿ. ಹೌದಲ್ವಾ? ನಾವು ಅನೇಕ ಇನ್ಫಾರ್ಮೇಶನ್ಸ್ ನಮಗೆ ಗೊತ್ತಿಲ್ಲದೇನೆ ಇರ್ಬೋದು. ನಾವು ಒಂದು ವಸ್ತುವಿನ ಬಗ್ಗೆ, ಒಂದು ಸನ್ನಿವೇಶದ ಬಗ್ಗೆ ಧನಾತ್ಮಕ ಮನೋಭಾವನೆ ಹೊಂದಿರ್ಬೋದು, ಆದರೆ ಆಕ್ಚುಯಲ್ ಆಗಿ ಬಹಳದೆಲ್ಲ ನಡೆದಿದೆ. ನಾವು ಎಕ್ಸ್ಪ್ರೆಸ್ ಮಾಡುವಂಥ ರೀತಿಯಲ್ಲಿ ಕೆಲವೊಂದು ಬಾರಿ ಹಿಡಿದು ಅಥವಾ ಎಷ್ಟು ಬೇಕೋ ಅಷ್ಟು ಮಾತನಾಡುವಂತಹ ಒಂದು ಮನೋಭಾವ ಅಥವಾ ಒಂದು ವರ್ತನೆ ನಮ್ಮಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಇದು ಇಂಪ್ಲಿಸಿಟ್ ಮನೋಭಾವದ ಒಂದು ಎಫೆಕ್ಟ್, ಪರಿಣಾಮ. ಓಕೆ, ಇದು ದಿನನಿತ್ಯದ ಅನೇಕ ಚಟುವಟಿಕೆಯಲ್ಲಿ ಇದು ನಡೀತಾ ಹೋಗುತ್ತೆ. ನಾವು ಜಸ್ಟ್ ಅಬ್ಸರ್ವ್ ಮಾಡ್ಕೋಬೇಕು ಅಷ್ಟೇ. ಯಾವುದು ಇಂಪ್ಲಿಸಿಟ್, ಓಕೆ ಒಬ್ಬರು ಬರ್ತಿರ್ತಾರೆ, ಯಾಕೆ ರೆಸ್ಪೆಕ್ಟ್ ಕೊಡ್ಲಿಲ್ವಲ್ಲ ಇವತ್ತು ಅವರು ಅಂತ ಅವ್ರಿಗೆ ಅನ್ನಿಸ್ಬೋದು. ಆದರೆ ನಮ್ಮಲ್ಲಾಗಿರ್ತಕ್ಕಂಥ ಅನೇಕ ಬದಲಾವಣೆಗಳು ನಮಗೆ ಗೊತ್ತಿರಲ್ಲ. ಪ್ರತಿನಿತ್ಯ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇರ್ತೀವಿ, ಎದ್ದು ನಿಂತು ರೆಸ್ಪೆಕ್ಟ್ ಕೊಡ್ತಾ ಇರ್ತೀವಿ ನಮ್ಮ ಬಾಸ್ ಹೋದಾಗ ಅಥವಾ ನಮ್ಮ ಹೈಯರ್ ಅಥಾರಿಟೀಸ್ಗಳು ಹೋದಾಗ. ದಿನನಿತ್ಯ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು, ಇವತ್ತು ಯಾಕೆ ಕೊಡ್ತಾ ಇಲ್ಲ? ಏನು ನಡೆದಿಲ್ವಲ್ಲ ನೆಗೆಟಿವ್ ಆಗಿರುವಂಥದ್ದು. ಯಾರು ಈ ಥರದ ವರ್ತನೆಗಳನ್ನು ಇವ್ರು ತೋರಿಸ್ತಾ ಇಲ್ವಲ್ಲ ಅಂತಂದಾಗ ರೀಸೆಂಟ್ ಪಾಸ್ಟಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ನಮಗೆ ಅರಿವಿಲ್ಲದೆ ಆ ಮಾಹಿತಿಗಳು, ಅವರು ಆಡುವಂಥ ಮಾತುಗಳು ಇರಬಹುದು, ಅವರು ನಡ್ಕೊಂಡಿರ್ತಕ್ಕಂಥ ರೀತಿಗಳಿರಬಹುದು, ಸಂದರ್ಭವನ್ನು ಅವರು ಹ್ಯಾಂಡಲ್ ಮಾಡಿರ್ತಕ್ಕಂತಹ ರೀತಿನಲ್ಲಿ ಇರ್ಬೋದು. ಈ ಎಲ್ಲ ಆಧಾರ ಏನು ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಏನೇನು ನಡೀತಾ ಇರುತ್ತೆ ಅದು ನಮಗೆ ಅರಿವಿಲ್ಲದಂತೆ ಇನ್ಕಾರ್ಪೊರೇಟ್ ಆಗ್ತಾ ಇರುತ್ತೆ. ಆ ಇನ್ಕಾರ್ಪೊರೇಟ್ ಆಗಿರುವಂತಹ ಅನೇಕ ವಿಷಯಗಳು ನಮ್ಮ ವರ್ತನೆಗಳ ಮುಖಾಂತರ ಆ ಸಂದರ್ಭ ಬಂದಾಗ ಅದು ವ್ಯಕ್ತಗಳಾಗ್ತಾ ಹೋಗುತ್ತೆ. ಏನು ಚೇಂಜಸ್ ಅನ್ನ ನಾವು ನೋಡ್ಬೋದಲ್ಲ, ಯಾವ ರೀತಿಯಾದಂಥ ಚೇಂಜಸ್ ಇದು, ಯಾಕೆ, ಏನು ಅನ್ನೋದು ನಾವು ನಂತರದಲ್ಲಿ ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ಬೋದು. ಇದು ಇಂಪ್ಲಿಸಿಟ್ ಮನೋಭಾವ. ಓಕೆ, ಅಂದ್ರೆ ನಮಗೆ ಅರಿವಿಲ್ಲದಂತೆ ಹೊರಗಿನ ವಿಷಯಗಳಿಗೆ ಅಥವಾ ಪ್ರತಿಕ್ರಿಯೆಗಳಿಗೆ ಏನು ಜರುಗ್ತಾ ಇರುತ್ತವೆ ಅವುಗಳನ್ನು ವಿಶ್ಲೇಷಣೆಗಳನ್ನ ಮಾಡ್ತೀವಿ ಮತ್ತು ಅರಿವಿನ ಪ್ರಕ್ರಿಯೆಗಳು ನಮ್ಮಲ್ಲಿ ನಡೀತಾ ಇರ್ತವೆ. ಅಂದ್ರೆ ಜಾಗೃತಿಯ ಪ್ರಕ್ರಿಯೆಗಳು ಅದಕ್ಕೆ ಅಂದ್ರೆ ಆಡ್ ಆನ್ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಏನೋ ಒಂದು 90% ಅಥವಾ ಒಂದು 60% ಪಾಸಿಟಿವ್ ಒಪಿನಿಯನ್ ಇರುತ್ತೆ, ಒಂದು 40% ನೆಗೆಟಿವ್ ಒಪಿನಿಯನ್ ಇರುತ್ತೆ. ಹೊಸದಾಗಿ ಬಂದಿರತಕ್ಕಂಥ ಮಾಹಿತಿಗಳು ಆ ಪರ್ಸೆಂಟೇಜ್ ಅನ್ನ ವೇರಿಯೇಷನ್ಸ್ ಅನ್ನ ಮಾಡ್ತವೆ. ನೆಗೆಟಿವ್ ರಿಲೇಟೆಡ್ ಏನಾದ್ರು ಬಂತು ಅಂತ ಅಂದಾಗ ಎವಿಡೆನ್ಸ್ ಆಗಿ ನಂಬಲರ್ಹ ಮೂಲಗಳಿಂದ ಏನಾರು ಬಂದಾಗ ಸ್ವಲ್ಪ 40 ಇರೋವಂಥದ್ದು ನೆಗೆಟಿವ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಓಕೆ, ಆವಾಗ ನಮ್ಮ ವರ್ತನೆಯಲ್ಲಿ ಆಟೋಮೆಟಿಕಲಿ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಅವರಿಗೆ ರೆಸ್ಪೆಕ್ಟ್ ಕೊಡಬೇಕಾ ಬೇಡವಾ, ಕೊಟ್ರೆ ಎಷ್ಟರ ಮಟ್ಟಿಗೆ ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು, ಯಾಕೆ ಒಬ್ಬ ವ್ಯಕ್ತಿನಲ್ಲಿ ಅನೇಕ ಬದಲಾವಣೆಗಳನ್ನು ನೋಡ್ಬೋದಲ್ಲ ಅಂತಂದ್ರೆ ಆತನಿಗೆ ಅರಿವಿಲ್ಲದಂತೆ ಅನೇಕ ವಸ್ತು ವಿಷಯಗಳು ಆತನ ಸುಪ್ತ ಚೇತನದಲ್ಲಿ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಓಕೆ, ಇವೆಲ್ಲ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ವರ್ತನೆಗಳನ್ನ ನಮಗೆ ಅರಿವಿಲ್ಲದಂತೆ ಬದಲಾವಣೆ ಮಾಡ್ಬಿಡುತ್ತೆ, ನಮಗೆ ಗೊತ್ತೇ ಇರೋದಿಲ್ಲ. ಈ ರೀತಿಯಾದಂತಹ ವರ್ತನೆ ಇವನನ್ನು ತೋರಿಸ್ತಾನೆ ಇರ್ಲಿಲ್ವಲ್ಲ. ಓಕೆ, ಇಂಟೆನ್ಷನಲಿ ಏನಾರ ತೋರಿಸ್ತಾ ಇದ್ದಾನ? ಇಲ್ಲ, ಇಟ್ ಈಸ್ ನಾಟ್ ಎ ಇಂಟೆನ್ಷನಲ್. ಬಟ್ ನಮಗೆ ಏನು ಸುಪ್ತ ಮನಸ್ಸಿನ ಒಳಗೆ ಪ್ರಕ್ರಿಯೆಗಳು ನಡೀತಾ ಇರುತ್ತೆ, ಏನು ಕ್ಯಾಲ್ಕುಲೇಷನ್ ಆಗ್ತಾ ಇರುತ್ತೆ, ಆ ಕ್ಯಾಲ್ಕುಲೇಷನ್ ನಲ್ಲಿ ಆಗಿರ್ತಕ್ಕಂತಹ ಒಂದು ಆಬ್ಜೆಕ್ಟಿವ್ ವಿಷಯಗಳ ಆಧಾರದ ಮೇಲೆ ಏನ್ ನಡೆಯುತ್ತೆ, ಏನ್ ಪೋರ್ಟ್ರೇ ಆಗುತ್ತೆ ಅಥವಾ ಏನು ಪ್ರಭಾವೀಕರಣ ನಡೆಯುತ್ತೆ ಅಲ್ಲಿ, ಅದು ನಮಗೆ ಗೊತ್ತಿಲ್ಲದಂತೆ ನಮ್ಮ ವರ್ತನೆಯನ್ನು ಸಹ ಬದಲಾಯಿಸಿಬಿಡುತ್ತೆ, ಪ್ರಭಾವಿಸಲ್ಗೊಳ್ಬಿಡುತ್ತೆ. ಹೀಗಾಗಿ ನಾವು ನಮ್ಮ ಒಂದು ಜಾಗೃತ ಅವಸ್ಥೆಯಲ್ಲಿ ನಾವು ಸರಿಯಾದ ಮಾಹಿತಿ ಅಥವಾ ಯಾವ ರೀತಿಯಾದಂಥ ಇನ್ಫಾರ್ಮೇಶನ್ಗಳನ್ನು ನಾವು ಹೊಂದಿರಬೇಕು, ಇಟ್ಕೋಬೇಕು ಅನ್ನೋದು ನಮಗೆ ಅರಿವಿರಬೇಕು. ಹಾಗಾಗಿ ನಾವು ಯಾವಾಗಲೂ ಜಾಗೃತವಾಗಿರ್ಬೇಕಾಗುತ್ತೆ. ಅಂದರೆ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಏನು ನಡೀತಿರುತ್ತೆ, ನಾವು ಹೆಚ್ಚಿನ ವಿಷಯಗಳಿಗೆ, ಹೆಚ್ಚಿನ ಸಂಗತಿಗಳಿಗೆ ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಯಾವುದು ಬೇಕು, ಹೇಗೆ ಬೇಕು, ಎಷ್ಟು ಬೇಕು,
ಹೇಗೆ ಅದನ್ನ ಗ್ರಹಿಸ್ಕೋಬೇಕು, ಹೇಗೆ ಅದನ್ನ ಇಂಟರ್ಪ್ರಿಟ್ ಮಾಡ್ಕೋಬೇಕು, ಇದೆಲ್ಲದೂ ಸಹ ನಮಗೆ ಗೊತ್ತಿತ್ತು ಅಂತಂದ್ರೆ ಸುಲಭಕ್ಕೆ ನಾವು ಎಲ್ಲ ಆಂಗಲಿಂದನೂ ಸಹ ನಮ್ಮ ಮನೋಭಾವಗಳನ್ನ ರೂಪುಗೊಳಿಸಬಹುದು, ವ್ಯಕ್ತಿತ್ವಗಳನ್ನ ಅನಾವರಣಗೊಳಿಸಬಹುದು. ಸೊ ಕಳೆದ ತರಗತಿನಲ್ಲಿ ಒಂದು ಬೇಸಿಕ್ ಗುಣಲಕ್ಷಣಗಳಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮಲ್ಲಿ ಎರಡು ರೀತಿಯಾದಂಥ ಮನೋಭಾವಗಳು ಇರುತ್ತೆ. ಒಂದು ಫೇವರಬಲ್, ಅನ್ಫೇವರಬಲ್ ಅಂತಂದ್ರೆ ಧನಾತ್ಮಕ ಮತ್ತೆ ಋಣಾತ್ಮಕ ಮನೋಭಾವ. ನಮಗೆ ಹೇಗೆ ಇನ್ಫಾರ್ಮೇಶನ್ಸು ಇರುತ್ತೆ, ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ, ಅದರ ಆಧಾರದ ಮೇಲೆ ಏನಿದ್ರು ನಮ್ಮ ಮನೋಭಾವಗಳು ಬದಲಾಗ್ತಾ ಹೋಗುತ್ತೆ, ಅಥವಾ ನಮ್ಮ ವರ್ತನೆಗಳನ್ನು ನಾವು ವ್ಯಕ್ತಪಡಿಸ್ತಾ ಹೋಗ್ತೀವಿ. ಅದೇ ರೀತಿ ನ್ಯೂಟ್ರಲ್ ಅಂತ ಅಂದ್ರೆ ತಟಸ್ಥ ಮನೋಭಾವ. ತಟಸ್ಥ ಮನೋಭಾವ ಯಾವಾಗ ನಾವು ತೋರಿಸ್ತೀವಿ ಅಂತಂದ್ರೆ ನ್ಯೂಟ್ರಲ್ ಆಟಿಟ್ಯೂಡು, ಒಂದು ವಸ್ತು, ಸಂಗತಿ, ದೇಶ ಅಥವಾ ಇನ್ಯಾವುದೋ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಅಂತ ಅಂದಾಗ, ಒಂದು ಹೊಸ ದೇಶ ನಿಮಗೆ ಗೊತ್ತಿಲ್ಲದೆ ಇರ್ತಂತೆ ಯಾವುದೋ ಸಣ್ಣ ಪುಟ್ಟ ದೇಶಗಳು, ಕೆಲವೊಂದು ಅರಿವಿಗೆ ಬಂದಿಲ್ಲದೆ ಇರ್ತಕ್ಕಂಥ ದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಅಂದಾಗ ನಾವು ಏನು ಹೇಳಕ್ ಸಾಧ್ಯ? ಯಾವುದ್ರ ಮೇಲೆ, ಯಾವ ಬೇಸ್ ಆಗಿ ಇಟ್ಕೊಂಡು ನಾವು ಒಂದು ದೇಶದ ಮೇಲೆ ನಾವು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ? ಓಕೆ, ಅದೇ ರೀತಿ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನ ನಾವು ಇದುವರೆಗೂ ನೋಡೇ ಇಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅಂತ ಅಂದ್ರೆ ಹೇಗೆ ವ್ಯಕ್ತಪಡಿಸೋದು? ಓಕೆ, ಅಥವಾ ಒಂದು ವ್ಯಕ್ತಿ, ಸೊ ಇಂಥ ಒಬ್ಬ ವ್ಯಕ್ತಿ ಈಗಿದ್ದಾನೆ ಒಂದು ಕಾಲ್ಪನಿಕನಲ್ಲಿ, ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಅಂತ ಅಂದ್ರೆ ಅವರಿಂದ ಒಳ್ಳೇದಾಗಿದೆಯೋ ಕೆಟ್ಟದಾಗಿದೆಯೋ ಏನಂದ್ರೆ ಏನು ಇನ್ಫಾರ್ಮೇಶನ್ಸ್ ನಮ್ಮಲ್ಲಿ ಝೀರೋ ಇನ್ಫಾರ್ಮೇಶನ್. ಆಕ್ಚುಲಿ ಯಾವುದೇ ಸಿಗ್ನಲ್ಸ್, ಸೈನ್ಸ್ಗಳು ಇಲ್ಲ, ಯಾವ ಸೈನ್ ಇಲ್ಲ, ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ಸ್, ಅಭಿಪ್ರಾಯಗಳನ್ನ ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಮೂಮೆಂಟ್, ಅಂತಹ ಸಂದರ್ಭದಲ್ಲಿ ನಾವು ಈ ಒಂದು ತಟಸ್ಥ ಮನೋಭಾವಗಳನ್ನ ಸಹ ವ್ಯಕ್ತಪಡಿಸೋದನ್ನ ನಾವು ನೋಡ್ತೀವಿ. ಮನೋಭಾವದ ಕ್ರಿಯೆಗಳು, ಹೇಗೆ ಈ ಮನೋಭಾವದ ಕ್ರಿಯೆಗಳು ನಡೆಯುತ್ತೆ? ಹೊಂದಾಣಿಕೆ ಮತ್ತು ಸಾಧಕಗಳ ಅಂದ್ರೆ ಇನ್ಸ್ಟ್ರೂಮೆಂಟಲ್ ಕಾರ್ಯಗಳು. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಈ ಇನ್ಸ್ಟ್ರೂಮೆಂಟಲ್ ಫಂಕ್ಷನ್ಸ್ ಅಂತ ಕರೀತಾರೆ. ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್ ಅಂಡ್ ಇನ್ಸ್ಟ್ರೂಮೆಂಟಲ್ ಫಂಕ್ಷನ್ಸ್. ಇನ್ಸ್ಟ್ರೂಮೆಂಟಲ್ ಫಂಕ್ಷನ್ಸ್ ಏನೆಲ್ಲ ಇನ್ಸ್ಟ್ರೂಮೆಂಟಲ್ ಫಂಕ್ಷನ್ಸ್ಗಳು ನಡೀತಾ ಇರುತ್ತೆ, ಸಾಧಕ ಬಾಧಕಗಳು, ಅದು ನಮ್ಮ ಮನೋಭಾವದ ಕಡೆಗೆ ನಮ್ಮ ಅಭಿಪ್ರಾಯವನ್ನು ಮಂಡಿಸುವ ಆಸಕ್ತಿಯನ್ನ ನಾವು ತೋರಿಸ್ತಾ ಹೋಗ್ತೀವಿ. ಹೆಚ್ಚು ಆಸಕ್ತಿದಾಯಕವಾಗಿ ನಾವು ವಸ್ತುಗಳನ್ನ ನಾವು ಪ್ರಭಾವೀಕರಣಗೊಳಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹೇಗೆ ನಡೆಯುತ್ತೆ? ನಮ್ಮಲ್ಲಿ ಬಂದಿರತಕ್ಕಂಥ ಸರಕುಗಳು, ಸಾಧನಗಳು, ಅವುಗಳ ಏನು ಫಂಕ್ಷನ್ಸ್, ಅದರದ್ದು ಇಂಪ್ಯಾಕ್ಟ್ ಏನು, ಪ್ರಭಾವಗಳು ಏನು, ಅದರ ಆಧಾರದ ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಈಗಾಗಲೇ ಹೊಂದಿರತಕ್ಕಂತಹ ಮಾಹಿತಿಗಳ ಜೊತೆಗೆ ಹೇಗೆ ಹೊಂದಾಣಿಕೆಗಳನ್ನ ಮಾಡ್ಕೊಳ್ತೀವಿ. ಅದು ಮ್ಯಾಚ್ ಆಗುತ್ತಾ, ಆಗೋದಿಲ್ವಾ, ಆದರೆ ಯಾವ ಪ್ರಮಾಣದಲ್ಲಿ, ಯಾವ ವಿಷಯಕ್ಕೆ ಹೊಂದಾಣಿಕೆಗಳಾಗುತ್ತೆ. ಸೊ ಇವುಗಳ ಆಧಾರದ ಮೇಲೆ ನಾವು ಫೇವರಬಲ್ ಮತ್ತೆ ಅನ್ಫೇವರಬಲ್ ಏನೋ ಮನೋಭಾವ ಏನಿರುತ್ತೆ ಇದು ರೂಪುಗೊಳ್ತಾ ಹೋಗುತ್ತೆ, ಅಂದ್ರೆ ಶೇಪ್ ಆಗ್ತಾ ಹೋಗುತ್ತೆ, ಅಥವಾ ಹೆಚ್ಚು ದೃಢತ್ವದ ಕಡೆಗೆ ಅದು ತನ್ನ ಹೆಜ್ಜೆಗಳನ್ನ ಇಡ್ತಾ ಹೋಗುತ್ತೆ. ಈ ಹೊಂದಾಣಿಕೆ ಮತ್ತು ಸಾಧಕಗಳ ಕಾರ್ಯಗಳು ಓಕೆ, ಒಂದು ವೇಳೆ ಸೊ ಏನಾದರೂ ಅನ್ಫೇವರಬಲ್ ಅಂದ್ರೆ ಋಣಾತ್ಮಕತೆಯ ಕಡೆಗೆ ಏನಾದರೂ ಅದು ಸಪೋರ್ಟಿವ್ ಮಾಡ್ತಾ ಇದ್ರೆ, ಸೊ ನಮ್ಮ ಅಭಿಪ್ರಾಯಗಳು ಸಹ ಅದಕ್ಕೆ ತಕ್ಕಂತಹ ಮನೋಭಾವಗಳು ನಮ್ಮಲ್ಲಿ ಬದಲಾವಣೆಯ ರೂಪವನ್ನ ಪಡ್ಕೊಳ್ತಾ ಇರುತ್ತೆ. ಬದಲಾದಂಥ ಸನ್ನಿವೇಶದಲ್ಲಿ ಬದಲಾಗಿರತಕ್ಕಂಥ ಸೊ ಈಗ ಬದಲಾದ ಸನ್ನಿವೇಶದಲ್ಲಿ ನಮ್ಮ ಅಭಿಪ್ರಾಯ ಅನಿಸಿಕೆಗಳು ಬದಲಾಗುತ್ತೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಉದಾಹರಣೆಗೆ ಹೇಳ್ಬೇಕು ಅಂತ ಅಂದ್ರೆ ಒಂದು ವ್ಯಕ್ತಿಯ ಮೇಲೆ ಏನೋ ನೆಗೆಟಿವ್ ಕಾಮೆಂಟ್ ಮಾಡಿರ್ತಾರೆ, ಅಥವಾ ಜಗಳ ಮಾಡ್ಕೊಂಡಿರ್ತಾರೆ, ಒಂದು ಕ್ಲಾಶಸ್ಗಳಾಗಿರುತ್ತೆ, ಇಬ್ಬರ ನಡುವೆ ಒಂದು ಘರ್ಷಣೆನೇ ನಡೆದಿರುತ್ತೆ. ಒಂದಷ್ಟು ಸಮಯ ನಂತರದಲ್ಲಿ ಮತ್ತೆ ಅವರಿಬ್ರು ಮುಖಾಮುಖಿ ಆದಂಥ ಸಂದರ್ಭದಲ್ಲಿ
ಅಂತಹ ಏನು ಘರ್ಷಣೆಗಳು ಅಥವಾ ಏನು ಒಂದು ನೆಗೆಟಿವ್ ಒಂದು ಮುಖಾಮುಖಿ ಏನಾಗಿರುತ್ತೆ ಅಂತದ್ದೇ ಕಾಣಿಸ್ಕೋಬೇಕು ಅಂತ ಏನಿಲ್ಲ. ಸೊ the opposite shade of the personal ಎಲಿಮೆಂಟ್ಗಳು ಅಂತ ಸಂದರ್ಭದಲ್ಲಿ ಕಾಣಿಸ್ಕೋಬಹುದು. ಏನಕ್ಕೆ? ಅವರಿಂದ ಅನೇಕ ವಸ್ತು ವಿಷಯಗಳು ಆ ಮೊದಲನೇ ಘಟನೆಗೂ ಎರಡನೇ ಘಟನೆಗೂ ಕಂಪೇರ್ ಮಾಡೋದು, ಘಟನೆಗಳಿಗೂ ಸನ್ನಿವೇಶಕ್ಕೂ ನಾವು ಕಂಪೇರ್ ಮಾಡಿದ್ರೆ ಅವರಿಬ್ರು ಮುಖಾಮುಖಿ ಆಗಿಲ್ಲ, ಇಬ್ರು ನಡುವೆ ಯಾವುದೇ ರೀತಿಯಂತ ಸಂವಹನೆಗಳಾಗಿಲ್ಲ, ಇಬ್ಬರ ನಡುವೆ ಯಾವುದೇ ರೀತಿ ಅವ್ರು ಇರತಕ್ಕಂಥ ಒಂದು ಜಾಗನೇ ಬೇರೆ, ಇವ್ರು ಇರ್ತಕ್ಕಂಥ ಜಾಗನೇ ಬೇರೆ, ಯಾವುದೇ ರೀತಿಯಾದಂಥ ಕಮ್ಯುನಿಕೇಶನ್ ಆಗಿಲ್ಲ. ಆದ್ರೆ ಹಿಂದೆ ಇರ್ತಕ್ಕಂಥ ಅಭಿಪ್ರಾಯಗಳು ಇವತ್ತಿಲ್ಲ. ಅವತ್ತು ಅಂತ ಅಗ್ರೆಸಿವ್ ಬಿಹೇವಿಯರ್ ತೋರಿಸ್ತಕ್ಕಂಥ ಇಬ್ರು ವ್ಯಕ್ತಿಗಳು ಇವತ್ತು ಸಾಫ್ಟ್ ಆಗಿ ಅಥವಾ ಒಂದು ಪೊಲೈಟ್ ಆಗಿ ನಡೆದುಕೊಳ್ಳುವಂತಹ ರೀತಿಯ ಮುಖಾಂತರ ಎಲ್ಲರನ್ನು ಚಕಿತಗೊಳಿಸಿದ್ದಾರೆ ಅನ್ನೋ ರೀತಿಯಾಗಿ ನಮ್ಮ ಅಭಿಪ್ರಾಯಗಳು ಬರೋದನ್ನ ನಾವು ಕಾಣಬಹುದು, ಗಮನಿಸ್ಕೋಬಹುದು. ಕಾರಣ ಏನು? ಈ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನು ನಡೀತಾ ಇರುತ್ತೆ ಅವರ ನಡುವೆ ಮಾನಸಿಕ ಅಥವಾ ಅವರ ನಡುವೆ ನಾನು ಏನು ಕರೆಕ್ಷನ್ಸ್ ಮಾಡ್ಕೋಬೋದಾಗಿತ್ತು, ಅಥವಾ ಅವರ ಮೇಲೆ ಅಭಿಪ್ರಾಯಗಳು ಹೇಗೆ ಇತ್ತು, ಹೇಗೆ ಬದಲಾವಣೆಗಳಾಗ್ತು, ಅಥವಾ ಅದಕ್ಕೆ ಪೂರಕವಾದ ಮಾಹಿತಿಗಳು ಬಂದಿರೋದಾದ್ರೂ ಏನು. ಸೊ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ನಮ್ಮಲ್ಲಿ ವ್ಯಕ್ತವಾಗುವಂತಹ ಒಂದು ವರ್ತನೆಗಳು ಬದಲಾವಣೆಯ ರೂಪವನ್ನ ಹೊಂದುತ್ತಾ ಹೋಗುತ್ತೆ. ಓಕೆ, ಕೆಲವೊಂದು ಬಾರಿ ಪಾಸಿಟಿವ್ ಶೇಡ್ ಇಂದ ನೆಗೆಟಿವ್ ಶೇಡ್ಗೆ ಹೋಗ್ಬೋದು, ಕೆಲವೊಂದು ಬಾರಿ ನೆಗೆಟಿವ್ ಶೇಡ್ ಇಂದ ಪಾಸಿಟಿವ್ ಶೇಡ್ಗೆ ಕನ್ವರ್ಟ್ ಆಗ್ಬೋದು. ಓಕೆ, ಸೊ ಇದು ಆಲ್ ಆಫ್ ಎ ಸಡನ್ ಆಗುವಂಥದ್ದಲ್ಲ. ಇಂತಹ ಬದಲಾವಣೆಗಳನ್ನ ನಾವು ನಿರೀಕ್ಷೆ ಮಾಡಬೇಕು ಅನ್ನೋದೇ ಆದ್ರೆ, ಅಥವಾ ಬದಲಾವಣೆಗಳು ಆಗ್ತಾ ಇದೆ ಅನ್ನೋದೇ ಆದ್ರೆ, ಸೊ ಅದಕ್ಕೆ ಬಲವಾದಂತಹ ಕಾರಣಗಳು, ಜಸ್ಟಿಫಿಕೇಶನ್ಸ್ಗಳು ಬೇಕಾಗುತ್ತೆ, ಪೂರಕವಾದಂತಹ ಮಾಹಿತಿಗಳು ಬೇಕಾಗುತ್ತೆ, ಅದಕ್ಕೆ ಪೂರ್ವಕವಾದಂತಹ ಅನುಭವಗಳು ಸಹ ನಮಗೆ ಆಗ್ಬೇಕಾಗುತ್ತೆ. ಈ ಎಲ್ಲ ಅಂಶಗಳ ಆಧಾರವಾಗಿಟ್ಕೊಂಡು ಸೊ ಆ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಅಭಿಪ್ರಾಯಗಳು ಮತ್ತು ಅನಿಸಿಕೆಗಳು ನಿಧಾನಗತಿನಲ್ಲಿ ಓಕೆ ನೆಗೆಟಿವ್ ಶೇಡ್ ಇಂದ ಪಾಸಿಟಿವ್ ಶೇಡ್ ಕಡೆಗೆ ಅಥವಾ ಪಾಸಿಟಿವ್ ಸೈಡ್ ಕಡೆಯಿಂದ ನೆಗೆಟಿವ್ ಸೈಡ್ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ. ಸೊ ಆಲ್ ಆಫ್ ಎ ಸಡನ್ ಆಗುತ್ತಾ? ನಮ್ಮಲ್ಲಿ ಇರ್ತಕ್ಕಂಥ ನಾವು ಬಾಯಿಂದ ಹೇಳ್ಬೋದು ಅಷ್ಟೆ. ಓಕೆ, ಸೊ ನಿನ್ನೆ ನಾವು ನೆಗೆಟಿವ್ ವರ್ತನೆಯನ್ನ ತೋರಿಸಿದ್ವಿ, ಅದನ್ನು ಅಪೋಸ್ ಮಾಡೋ ರೀತಿಯಾಗಿ ನಮ್ಮ ವರ್ತನೆಗಳು ಇತ್ತು, ಇವತ್ತು ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ನಮ್ಮ ಸಂಪೂರ್ಣವಾದಂತಹ ಮನೋಭಾವದಲ್ಲಿ ಆದಂತಹ ಬದಲಾವಣೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಅಭಿಪ್ರಾಯಗಳು ಕೆಲವೊಂದು ಬಾರಿ ಅನಿಸಿಕೆಗಳನ್ನ ಹೇಳ್ಬೋದು ಅಷ್ಟೇ. ಆದ್ರೆ ಓವರ್ ಆಲ್ ನಮ್ಮ ಆಟಿಟ್ಯೂಡ್ಗಳು ಏನಿರುತ್ತೆ, ಮನೋಭಾವಗಳು ಏನಿರುತ್ತೆ, ಅಂದ್ರೆ ನಮ್ಮಲ್ಲಿ ಕನ್ಸಾಲಿಡೇಟೆಡ್ ಆಗಿರ್ತಕ್ಕಂಥ ಮಾಹಿತಿಗಳು ಏನಿರುತ್ತೆ ಅದು ಆಲ್ ಆಫ್ ಎ ಸಡನ್ ಚೇಂಜ್ ಆಗೋ ರೀತಿಯಾಗಿ ಇರೋದಿಲ್ಲ. ಏಕೆಂತಂದ್ರೆ ಅದಕ್ಕೆ ತನ್ನದೇ ಆದಂತ ಹಿನ್ನೆಲೆ ಇರುತ್ತೆ, ಅನುಭವ ಇರುತ್ತೆ, ಒಂದು ಇನ್ಫಾರ್ಮೇಶನ್ಗಳು ಒಂದು ರೀತಿಯಾಗಿ ನಮ್ಮಲ್ಲಿ ದಾರಿಯನ್ನ ತೋರಿಸಿರುತ್ತೆ, ಆಳವಾಗಿ ಅವು ಬೇರೂರಿ ಬಿಟ್ಟಿರುತ್ತೆ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ಕಸ್ಟಮ್ಸ್ಗಳಿದೆ ನಮ್ಮ ಸಮುದಾಯದಲ್ಲಿ, ನಮ್ಮ ಕಮ್ಯುನಿಟಿನಲ್ಲಿ. ಆ ಕಸ್ಟಮ್ ನಾವು ನಡ್ಸ್ಕೊಂಡ್ ಬಂದಿರ್ತಕ್ಕಂಥ ಕಸ್ಟಮ್ಸ್ಗಳು ನೀವೇನಾರು ಒಂದು ಅದನ್ನ ಸ್ಕಿಪ್ ಮಾಡಿ ಹೋದ್ರೆ ಅದು ಸಂಜೆವರೆಗೂ ಅಥವಾ ಒಂದು ಓವರ್ ಎ ಪೀರಿಯಡ್ ಆಫ್ ಟೈಮ್ವರೆಗೂ ಅದು ಕಾಡ್ತಾನೆ ಇರುತ್ತೆ. ಇದು ಮಾಡಬಾರ್ದಾಗಿತ್ತಲ್ಲ ನಾನು, ಏಕೆಂತಂದ್ರೆ ಅಂತಹ ಒಂದು ವಿಷಯಗಳು ನಮ್ಮ ಮನಸ್ಸಿನ ಆಳದಲ್ಲಿ ಬೇರೂರಿಬಿಟ್ಟಿರುತ್ತೆ. ಓಕೆ, ಸೊ ಈ ಮನಸ್ಸಿನ ಆಳದಲ್ಲಿ ಬೇರೂರಿರ್ತಕ್ಕಂಥದ್ದು ಸುಲಭಕ್ಕೆ ಬದಲಾವಣೆ ಮಾಡ್ಕೋಬೇಕು ಅನ್ನೋದೇ ಆದ್ರೆ ಬಹಳ ಕಷ್ಟ. ಓಕೆ, ಆಗೋದೇ ಇಲ್ವಾ ಚೇಂಜ್ ಮಾಡೋದಿಕ್ಕೆ ಅನ್ನೋದೇ ಆದ್ರೆ ಆಗುತ್ತೆ. ಅದು ಅನೇಕ ಹಂತಗಳನ್ನ ದಾಟಿ ಬರ್ಬೇಕಾಗುತ್ತೆ, ಅನೇಕ ವಸ್ತು ವಿಷಯಗಳನ್ನ ಕನ್ಸಾಲಿಡೇಟ್ ಮಾಡ್ಬೇಕಾಗುತ್ತೆ, ಅದು ತಮ್ಮ ಅನುಭವಕ್ಕೆ ಬರ್ಬೇಕಾಗುತ್ತೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ದಾಟಿಕೊಂಡು ಹೋದಾಗ ಮಾತ್ರ ನಮ್ಮಲ್ಲಿ ಇರ್ತಕ್ಕಂತಹ ಈ ಮನೋಭಾವಗಳು ಬದಲಾಗಲಿಕ್ಕೆ ಸಾಧ್ಯ ಆಗುತ್ತೆ. ಬುದ್ಧಿಶಕ್ತಿಯ ಕಾರ್ಯಗಳು ಎರಡನೇದು ಈ ಮನೋಭಾವದ ಕ್ರಿಯೆಗಳಲ್ಲಿ. ಮನೋಭಾವ ರೂಪುಗೊಳ್ಳಿಕ್ಕೆ ನಮ್ಮ ಸಂಜ್ಞಾನದ ಪ್ರಕ್ರಿಯೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಮ್ಮ ಆಟಿಟ್ಯೂಡ್, ನಮ್ಮ ಮನೋಭಾವನ ನಾವು ವ್ಯಕ್ತ ಮಾಡ್ತಾ ಇದೀವಿ ಅಂತಂದ್ರೆ ಆ ವಸ್ತು ಸಂಗತಿಯ ಬಗ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಪೂರಕ ಮಾಹಿತಿಗಳು ಏನು, ಯಾವ ರೀತಿಯಾದಂತಹ ಮಾಹಿತಿಗಳು
ಅಥವಾ ನಮ್ಮಲ್ಲಿ ಈಗಾಗಲೇ ಅನುಭವಕ್ಕೆ ಬಂದಿರತಕ್ಕಂಥ ಮಾಹಿತಿಗಳು ನಮ್ಮಲ್ಲಿ ಇದೆ. ಅದರ ಆಧಾರದ ಮೇಲೆ ನಮ್ಮ ವರ್ತನೆಗಳು ನಿಂತ್ಕೊಳ್ಳುತ್ತೆ, ನಮ್ಮ ವರ್ತನೆಗಳು ವ್ಯಕ್ತಗೊಳ್ಳುತ್ತೆ. ಸೊ ಹೀಗೆ ಈ ಸಂಜ್ಞಾನದ ಕ್ರಿಯೆಗಳು ನಮ್ಮ ಮನೋಭಾವ ಮತ್ತು ಅದರ ಕಾರ್ಯಗಳಿಗೆ ಬಹಳಷ್ಟು ಸಂದರ್ಭಗಳಲ್ಲಿ, ಆಲ್ಮೋಸ್ಟ್ ಆಲ್ ದ ಸಿಚುಯೇಷನ್ಸ್ಗಳಲ್ಲಿ ಅದು ಸಹಾಯಕ್ಕೆ ನಿಲ್ಲುತ್ತೆ. ನಮ್ಮಲ್ಲಿ ಮೆಮೊರಿ, ಕಲಿಕೆ, ಡಿಸಿಷನ್ ಮೇಕಿಂಗು, ಕ್ರಿಯೇಟಿವ್ ಥಿಂಕಿಂಗು, ಕ್ರಿಟಿಕಲ್ ಥಿಂಕಿಂಗ್, ಸೊ ಹೀಗೆ ಅನೇಕ ನಮ್ಮಲ್ಲಿ ಕಾಗ್ನಿಟಿವ್ ಎಲಿಮೆಂಟ್ಸ್ಗಳು ಏನಿದೆ, ಈ ಕಾಗ್ನಿಟಿವ್ ಎಲಿಮೆಂಟ್ಸ್ಗಳು ತನ್ನದೇ ಆದಂತಹ ಒಂದು ಪ್ರಭಾವಗಳನ್ನು ಬೀರುತ್ತೆ. ಆ ಪ್ರಭಾವಗಳ ಮುಖಾಂತರ ನಾವು ಒಂದು ವಸ್ತುವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಒಂದು ದೇಶ ಆಗಿರ್ಬೋದು, ಒಂದು ಸಂಗತಿಗಳಾಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಫ್ಟರ್ ಇವ್ಯಾಲ್ಯೂಯೇಷನ್ ಹೇಗೆ ಅದನ್ನು ನಾವು ಅರ್ಥೈಸ್ಕೋಬೇಕು ಅಥವಾ ಕನ್ಸಲ್ಟೇಟ್ ಎಲ್ಲಿ ನಾವು ಅದನ್ನು ಶೇಖರಣೆ ಮಾಡ್ಕೋಬೇಕು, ಹೇಗೆ ಆ ವ್ಯಕ್ತಿಗೆ ಸಂಬಂಧಿಸಿದಂಥ ಮಾಹಿತಿಗಳು ಏನು ಅಂತ ಬಂದಾಗ ನಾವು ಅದನ್ನು ಹೇಗೆ ವ್ಯಕ್ತಗೊಳಿಸ್ಬೇಕು, ಅಭಿವ್ಯಕ್ತಗೊಳಿಸ್ಬೇಕು. ಸೊ ಹೀಗೆ ಬುದ್ಧಿಶಕ್ತಿಯ ಕಾರ್ಯಗಳು ಅಂದ್ರೆ ಸಂಜ್ಞಾನದ ಒಂದು ಕಾರ್ಯಗಳು ಅನೇಕ ವಸ್ತು ವಿಷಯಗಳಿಗೆ, ಸಂಗತಿಗಳಿಗೆ ಸಂಬಂಧಿಸಿದಂತೆ, ಮನೋಭಾವಕ್ಕೆ ಸಂಬಂಧಿಸಿದಂತೆ ತನ್ನದೇ ಆದಂತಹ ಕಾಂಟ್ರಿಬ್ಯೂಟ್ ಅನ್ನ ಮಾಡುತ್ತೆ. ಬುದ್ಧಿಶಕ್ತಿ ಇಲ್ಲದೆ, ಸಂಜ್ಞಾನಾತ್ಮಕ ಅಂದ್ರೆ ಫಾರ್ ಎಕ್ಸಾಂಪಲ್ ಮೆಮೊರಿ ಇಲ್ಲದೆ ಒಬ್ಬ ವ್ಯಕ್ತಿಯ ಬಗ್ಗೆ ಮಾಹಿತಿಗಳನ್ನು ನಾವು ಗ್ರಹಿಸ್ಕೊಳ್ಳದೆ ಹೋದ್ರೆ ನಮ್ಮಲ್ಲಿ ಯಾವುದೇ ಒಂದು ಅಭಿಪ್ರಾಯಗಳು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮಲ್ಲಿ ಯಾವುದೇ ಒಂದು ನಂಬಿಕೆ ಬೇರೂರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪೂರಕವಾದ ಮಾಹಿತಿ ಇರಬೇಕು, ಇನ್ಫಾರ್ಮೇಶನ್ಸ್ ಅದು ಸಪೋರ್ಟ್ ಮಾಡಬೇಕು, ನಂತರ ಅದು ಅಭಿವ್ಯಕ್ತಗೊಳ್ಳಬೇಕು. ಇದಕ್ಕೆ ಪ್ರಮುಖ ಕಾರಣ ಅಥವಾ ಮೂಲ ಕಾರಣ ಈ ಸಂಜ್ಞಾನದ ಪ್ರಕ್ರಿಯೆಗಳು ಅಥವಾ ಕೆಲಸಗಳು. ಸೊ ಹೀಗೆ ಮನೋಭಾವ ವ್ಯಕ್ತ ಆಗ್ಲಿಕ್ಕೆ ಅದರಲ್ಲಿ ಬರ್ತಕ್ಕಂತಹ ಬುದ್ಧಿಶಕ್ತಿ, ಸಂಜ್ಞಾನದ ಪ್ರಕ್ರಿಯೆಗಳು ಬಹಳ ಅಥವಾ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. ಮೂರನೇದು ಸ್ವಯಂ ಅಭಿವ್ಯಕ್ತಿ ಕಾರ್ಯಗಳು. ಓಕೆ, ಹೇಗೆ ಈ ಸೆಲ್ಫ್ ವಿಷಯಗಳು ಹೇಗೆ ಕಾರ್ಯಗಳನ್ನು ನಿರ್ವಹಿಸ್ತವೆ? ಸ್ವಯಂ ಅಭಿವ್ಯಕ್ತಿ, ನಾವು ಏನು ಸ್ವಯಂವಾಗಿ ವ್ಯಕ್ತಿಗಳನ್ನ ಅಥವಾ ವಿಷಯಗಳನ್ನ ನಾವು ಅಭಿವ್ಯಕ್ತಗೊಳಿಸ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ಸೊ ಆ ಸೆಲ್ಫ್ ಎಕ್ಸ್ಪ್ರೆಸಿವ್ ಕಾರ್ಯಗಳು ಸಹ ಈ ಮನೋಭಾವದ ಪ್ರಕ್ರಿಯೆಗಳ ಒಂದು ಮೂಲವಾಗಿರುತ್ತೆ. ಕೆಲವೊಂದು ಬಾರಿ ನಾವು ಯಾವಾಗಲೂ ಪಾಸಿಟಿವ್ ಸೈಡಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ, ನಮ್ಮ ಅಭಿವ್ಯಕ್ತ ಅದಾಗಿರುತ್ತೆ. ಓಕೆ, ವಸ್ತು ವಿಷಯಗಳು ಏನೇ ಇರಲಿ, ಆಬ್ಜೆಕ್ಟಿವ್ ಆಗಿರಲಿ, ಸಬ್ಜೆಕ್ಟಿವ್ ಆಗಿರಲಿ, ನಮ್ಮ ಅನಿಸಿಕೆಗಳು ಅದನ್ನ ಪಾಸಿಟಿವ್ ಸೈಡಲ್ಲೇ ನೋಡುವಂಥದ್ದು ಇರುತ್ತೆ. ಅಥವಾ ಅದರಲ್ಲಿರ್ತಕ್ಕಂಥ ಉತ್ತಮವಾದ ಅಂಶಗಳಿಗೆ ಮಾತ್ರ ನಾವು ಬೆಲೆ ಕೊಡುವಂಥದ್ದು ಇರುತ್ತೆ, ಗಮನಿಸೋದಂಥದ್ದು ಇರುತ್ತೆ, ಅಥವಾ ಅದನ್ನು ಮಾತ್ರ ಪಿಕ್ ಮಾಡುವಂಥ ಒಂದು ಅಭಿವ್ಯಕ್ತಿ ನಮ್ಮಲ್ಲಿ ಇರುತ್ತೆ, ಸ್ವಯಂ ಅಭಿವ್ಯಕ್ತಿ ಕಾರ್ಯಗಳು. ಇದೂ ಸಹ ಈ ಮನೋಭಾವದ ಪ್ರಕ್ರಿಯೆಗಳ ಮೇಲೆ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅಭಿಪ್ರಾಯಗಳು, ಅನಿಸಿಕೆಗಳು, ಓಕೆ, ಇನ್ನೊಬ್ಬರ ಮೇಲೆ, ಸೊ ಆ ವ್ಯಕ್ತಿ ಹೇಗಪ್ಪ ಅಂತ ಅಂದ್ರೆ ಪರವಾಗಿಲ್ಲ ಸರ್ ಅಂತ ಹೇಳ್ತೀವಿ. ಅಥವಾ ಒಂದು ವಸ್ತು ಅಥವಾ ಒಂದು ಸಂಗತಿಗಳು, ಆ ಒಂದು ದೇಶದ ಜನರ ಮೆಂಟಾಲಿಟಿ ಹೇಗಪ್ಪ ಅಂತ ಕೇಳಿದ್ರೆ, ಅಥವಾ ನ್ಯೂಟ್ರಲ್ ಆಗಿರ್ಬೋದು, ಅಥವಾ ಇರ್ತಕ್ಕಂಥ ಆಬ್ಜೆಕ್ಟಿವ್ ಬೇಸಲ್ಲಿ ಏನಿರುತ್ತೆ ಅದನ್ನ ಹೇಳದಲ್ಲೇ, ಅದನ್ನ ನಾವು ಅಭಿವ್ಯಕ್ತಗೊಳಿಸೋದಲ್ಲೇ, ಸೊ ನಮ್ಮಲ್ಲಿ ಇರ್ತಕ್ಕಂಥ ಕಂಟೆಂಟ್ ಏನಿರುತ್ತೆ ನಾವು ಅದನ್ನು ನೋಡುವಂಥ ರೀತಿಯಾಗಿರುತ್ತೆ. ಸೊ ಅದರ ಆಧಾರದ ಮೇಲೆ ಇಟ್ಕೊಂಡು ನಾವು ನಮ್ಮ ಅಭಿಪ್ರಾಯಗಳನ್ನ, ನಂಬಿಕೆಗಳನ್ನ ಸ್ಟ್ರಾಂಗ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಈ ಸ್ವಯಂ ಅಭಿವ್ಯಕ್ತಿ ಕಾರ್ಯಗಳ ಮುಖಾಂತರ ಹೆಚ್ಚಿನದಾಗಿ ನಡೀತಾ ಹೋಗುತ್ತೆ. ಓಕೆ, ನಾವು ಸುಲಭಕ್ಕೆ ಯಾರನ್ನು ಎಲ್ದರೂ ನೆಗೆಟಿವ್ ಆಗಿ ನಾವು ಗ್ರಹಿಸ್ಕೊಳೋದಿಲ್ಲ, ನೆಗೆಟಿವ್ ಆಗಿ ಯಾರನ್ನು ನಾವು ಪೋರ್ಟ್ರೇ ಮಾಡೋದಿಲ್ಲ. ಏಕೆ? ಸೊ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋದಕ್ಕಿಂತ ನ್ಯೂಟ್ರಲ್ ಆಗಿ ಇರೋದು ಬೆಸ್ಟು. ನ್ಯೂಟ್ರಲ್ ಆಗಿರೋದಕ್ಕಿಂತ ಸೊ ಏನಾದ್ರು ಒಂದು ಒಳ್ಳೆಯದು, ಒಬ್ಬ ವ್ಯಕ್ತಿಯಿಂದ ಒಳ್ಳೆಯದನ್ನ ಗುರುತಿಸೋದು, ಆ ವ್ಯಕ್ತಿನಲ್ಲಿರ್ತಕ್ಕಂಥ ಒಳ್ಳೆ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡುವಂಥದ್ದು, ಅಭಿಪ್ರಾಯಗಳಿಗೆ ಹೆಚ್ಚಿನ ಇನ್ಫಾರ್ಮೇಷನ್ಸ್ ಅನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಹೀಗೆ ನಮ್ಮ ಅಭಿಪ್ರಾಯಗಳು, ಅನಿಸಿಕೆಗಳು ಸ್ವಯಂವಾಗಿ ಏನು ಅಭಿವ್ಯಕ್ತಗೊಳ್ಳುತ್ತೆ, ಸೊ ಇದು ನಮ್ಮ ಮನೋಭಾವದ ಪ್ರಕ್ರಿಯೆಗಳ ಮೇಲೆ ತನ್ನದೇ ಆದಂಥ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ಹಾಗೆ
ನಾಲ್ಕನೇದು ಈಗೋ ಡಿಫೆನ್ಸಿವ್ ಕಾರ್ಯಗಳು. ಸೆಲ್ಫ್ ಈಗೋ ಡಿಫೆನ್ಸಿವ್. ಓಕೆ, ಸೊ ಈಗೋ ಅಂತ ಅಂದರೆ ಪ್ರಸ್ತುತವಾಗಿ ನಮಗೆ ಏನು ಬೇಕು ಅಥವಾ ಏನು ಅನಿಸಿಕೆ ಇರುತ್ತೆ, ಆಬ್ಜೆಕ್ಟಿವ್ ಆಗಿ ನಾವು ಅದನ್ನು ವರದಿ ಮಾಡುವಂಥದ್ದು. ಓಕೆ, ಸೊ ಅದನ್ನು ಹೇಗೆ ಡಿಫೆನ್ಸಿವ್ ಆಗಿ ನಾವು ನೋಡ್ತೀವಿ ಅಂದರೆ ಈ ಒಂದು ಸೆಲ್ಫ್ ಅಭಿವ್ಯಕ್ತಿ ರೂಪಗಳು ಕಾರ್ಯಗಳು ಏನಿರುತ್ತೆ ಅದರ ಮುಂದುವರಿದ ಭಾಗ ಈಗೋ ಡಿಫೆನ್ಸಿವ್. ಆದರೆ ಈಗೋ ಡಿಫೆನ್ಸಿವ್ ಅಂತಂದರೆ ನಾವು ಪಾಸಿಟಿವ್ ಆಗಿರೋದನ್ನು ನಾವು ಪಿಕ್ ಮಾಡ್ಕೊಳ್ತೀವಿ, ಅದರ ಬಗ್ಗೆ ಅನಿಸಿಕೆಗಳು ಏನಿರುತ್ತೆ ಅದನ್ನು ಧನಾತ್ಮಕ ರೀತಿಯಾಗಿ ನಾವು ವಿವರಣೆಗಳನ್ನು ಕೊಡ್ತೀವಿ. ಸೊ ಆಲ್ಮೋಸ್ಟ್ ಆಲ್ ನೆಗೆಟಿವ್ ಸೈಡ್ ಬೇಡಪ್ಪ ನಮಗೆ. ಒಬ್ಬ ವ್ಯಕ್ತಿಯನ್ನು ಗ್ರಹಿಸೋದಾಗಲಿ ಇವ್ಯಾಲ್ಯೂಯೇಟ್ ಮಾಡೋದಾಗಲಿ ಸಂದರ್ಭ ಬಂದಾಗ ನೋಡ್ಕೊಳ್ಳೋದಿಲ್ಲ. ಆದರೆ ಸೊ ಒಂದು ಅಂತಹ ಸಂದರ್ಭ ಬಂದಿಲ್ಲದೆ ಇರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಧನಾತ್ಮಕ ಆದಷ್ಟು ಒಂದು ಪಾಸಿಟಿವ್ ಆಗಿ ಅದನ್ನು ವ್ಯಕ್ತಪಡಿಸುವಂತಹ ರೀತಿಯಾಗಿ ನಾವು ಇನ್ಫಾರ್ಮೇಷನನ್ನು ಕ್ಯಾರಿ ಫಾರ್ವರ್ಡ್ ಮಾಡೋಣ ಅನ್ನೋ ರೀತಿಯಾಗಿರುತ್ತಲ್ಲ, ನಮ್ಮಷ್ಟಕ್ಕೆ ನಾವೇ ಅದನ್ನು ಡಿಫೆನ್ಸ್ ಮಾಡ್ಕೊಳೋ ರೀತಿಯಲ್ಲಿ. ಅನಿಸಿಕೆಗಳು ಏನು ಕಲೆಕ್ಟ್ ಆಗ್ತಾ ಇರುತ್ತೆ ಅದಲ್ಲ, ಏನೆಲ್ಲ ಇನ್ನೊಬ್ಬರ ಪ್ರಭಾವಗಳಿಂದ ಇನ್ಫಾರ್ಮೇಶನ್ಸ್ ಬರ್ತಾ ಇರುತ್ತೆ ಅದಲ್ಲ. ಓಕೆ, ಅದು ಹೀಗೆ ನಾವು ಅಂದ್ಕೊಂಡಿದ್ದೀವಲ್ಲ ಅದು ಹಾಗೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಈಗೋವನ್ನು ನಾವು ಡಿಫೆನ್ಸ್ ಮಾಡ್ಕೋಬೇಕು. ನಾವು ಅಂದ್ಕೊಂಡಿರೋದು ಸರಿ, ನಮಗೆ ಬಂದಿರತಕ್ಕಂಥ ಮಾಹಿತಿಗಳು ಸರಿ. ಓಕೆ, ಅದನ್ನು ಒಂದು ರಕ್ಷಣಾತ್ಮಕವಾಗಿ ತಂತ್ರಗಳ ಮುಖಾಂತರ ಸಹ ನಮ್ಮ ಮನೋಭಾವದ ಪ್ರಕ್ರಿಯೆಗಳನ್ನು ನಾವು ನಡೆಸ್ತಾ ಹೋಗ್ತೀವಿ. ಮನೋಭಾವದ ಪ್ರಕ್ರಿಯೆಗಳ ಮೇಲೆ ಈ ಈಗೋ ಡಿಫೆನ್ಸಿವ್ ಕಾರ್ಯಗಳು ಸಹ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ಓಕೆ, ಸೊ ಈಗೋ ಡಿಫೆನ್ಸಿವ್ ಅಂತ ಅಂದರೆ ಈಗ ಪ್ರತಿಯೊಬ್ಬರಲ್ಲೂ ಸಹ ಈಗೋ ಡಿಫೆನ್ಸಿವ್ ಅಂತ ಇದ್ದೇ ಇರುತ್ತೆ. ನಮ್ಮಲ್ಲಿ ಏನಾದ್ರು ಒಂದು ನೆಗೆಟಿವ್ ಆಗ್ತದೆ, ನಮ್ಮ ಮೇಲೆ ನೆಗೆಟಿವ್ ಒಪಿನಿಯನ್ ಬರ್ತಾ ಇದೆ, ನೆಗೆಟಿವ್ ಇದು ಫಾರ್ಮ್ ಆಗ್ತಾ ಇದೆ, ಅಭಿಪ್ರಾಯಗಳು ಫಾರ್ಮ್ ಆಗ್ತಾ ಇದೆ ಅಂತ ಅಂದಾಗ ಅದನ್ನು ಧನಾತ್ಮಕವಾಗಿ, ಅಥವಾ ಅವರ ಅಭಿಪ್ರಾಯಗಳು ಸರಿ ಇಲ್ಲ, ಅವ್ರು ನೋಡಿರೋಂಥ ರೀತಿ ಸರಿ ಇಲ್ಲ, ಅವ್ರು ಕಲೆಕ್ಟ್ ಮಾಡ್ಕೊಂಡಿರೋಂಥ ಸಂದರ್ಭ ಸರಿ ಇಲ್ಲ. ಸೊ ಹೀಗೆ ನಾವು ಯಾವ ರೀತಿಯಾದಂಥ ಅದಕ್ಕೆ ಜಸ್ಟಿಫಿಕೇಶನ್ ಅನ್ನು ಕೊಡ್ತಾ ಹೋಗ್ತೀವಿ, ಅಥವಾ ಆಪ್ಷನ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ, ಅಥವಾ ಅದಕ್ಕೆ ತನ್ನದೇ ಆದಂಥ ಒಂದು ಡಿಫೆನ್ಸಿವ್ ರೀತಿಯಾಗಿ ಅದನ್ನು ನಾವು ಅದಲ್ಲ ಅನ್ನೋ ರೀತಿಯಾಗಿ ಹೇಗೆ ಅದನ್ನು ಮಂಡಿಸ್ತಾ ಹೋಗ್ತೀವಿ. ಸೊ ಇದೆಲ್ಲದೂ ಸಹ ಈಗೋ ಡಿಫೆನ್ಸಿವ್ ಕಾರ್ಯಗಳ ಮನೋಭಾವದ ಕಾರ್ಯಗಳ ಜೊತೆಗೆ ಬರ್ತಾ ಹೋಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಇದು ಮನೋಭಾವದ ಪ್ರಕ್ರಿಯೆಗಳು. ಮನೋಭಾವ ಮತ್ತು ನಂಬಿಕೆ. ಸೊ ಕಳೆದ ತರಗತಿಯಲ್ಲಿ ಮನೋಭಾವ ಮತ್ತು ಸಾಮಾಜಿಕ ಪ್ರಭಾವ, ಓಕೆ, ಮನೋಭಾವ ಮತ್ತು ಗುಂಪು ಈ ಎರಡೂ ಬಗ್ಗೆ ಮಾತ್ರ ಚರ್ಚೆ ಆಗಿತ್ತು. ಮನೋಭಾವ ಮತ್ತು ವೈಯಕ್ತಿಕ ಮತ್ತು ಮನೋಭಾವ ಮತ್ತು ಸಂಜ್ಞಾನ ಈ ಎರಡೂ ವಸ್ತು ವಿಷಯಗಳನ್ನು ಸೊ ಈ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮನೋಭಾವ ಮತ್ತು ನಂಬಿಕೆ. ಮನೋಭಾವ ವ್ಯಕ್ತ ಆಗಬೇಕು ಅಂತಂದರೆ ನಮ್ಮಲ್ಲಿ ನಂಬಿಕೆ ಬೆಳವಣಿಗೆ ಆಗಬೇಕು. ನಂಬಿಕೆ ಆಧಾರದ ಮೇಲೆ, ಹೊಂದಾಣಿಕೆ ಆಧಾರದ ಮೇಲೆ, ಅಭಿಪ್ರಾಯಗಳ ಆಧಾರದ ಮೇಲೆ ನಮ್ಮ ಮನೋಭಾವ ವ್ಯಕ್ತ ಆಗ್ತಾ ಹೋಗುತ್ತೆ. ವರ್ತನೆಗಳ ಮುಖಾಂತರ ಶಾಬ್ದಿಕವಾಗಿರ್ಬೋದು ಅಥವಾ ಅಶಾಬ್ದಿಕವಾಗಿರಬಹುದು. ನಾವು ಏನು ಒಂದು ವಸ್ತುವನ್ನು ನಂಬಿದ್ದೀವಿ, ಒಂದು ವಸ್ತುವಿನ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ, ಅದರ ಆಧಾರದ ಮೇಲೆ ನಮ್ಮ ಮನೋಭಾವದ ಅಂಶಗಳು, ಅಂದರೆ ಅದಕ್ಕೆ ಸಾಮಾಜಿಕ ಪ್ರಭಾವಗಳು ಏನು. ಸೊ ಹೇಗೆ ನಮ್ಮ ನಂಬಿಕೆಗಳು ಬೆಳವಣಿಗೆ ಆಗಲಿಕ್ಕೆ ಸೊಸೈಟಿ ಅಥವಾ ಸಾಮಾಜಿಕವಾಗಿ ಇರ್ತಕ್ಕಂಥ ಕೆಲವೊಂದು ಕಸ್ಟಮ್ಸ್ಗಳು, ಸಾಮಾಜಿಕನಲ್ಲಿ ಇರ್ತಕ್ಕಂಥ ನೀತಿ ನಿಯಮಗಳು ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ? ಅನೇಕ ಸಂದರ್ಭದಲ್ಲಿ ಇಲ್ಲ, ನೀವು ಇದೇ ರೀತಿಯಾದಂಥ ಮಾಹಿತಿಗಳನ್ನು ಹೊಂದಿರಬೇಕು. ರೂಲ್ಸ್ ಅಥವಾ ಈ ಕಸ್ಟಮ್ ಅಂತ ಅಂದರೆ ಅದು ಹೀಗೆ ಇರಬೇಕು, ನೀವು ಇದೇ ರೀತಿಯಾದಂತಹ ಪಾಲನೆಯನ್ನು ಮಾಡಬೇಕು. ಸೊ ಹೀಗೆ ನಮ್ಮ ಮನೋಭಾವವನ್ನು ಶೇಪ್ ಮಾಡಲಿಕ್ಕೆ ಈ ಸಾಮಾಜಿಕ ಪ್ರಭಾವಗಳು ಸಹ ಅನೇಕ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಸೊ ಈಗ ಮಾಡಿದ್ರೆ ಮಾತ್ರ ಓಕೆ ನೀವು ಒಳ್ಳೆಯ ಅಥವಾ ಉತ್ತಮ ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯ. ಇಂತಹ ರೀತಿಯಾದಂತಹ ವ್ಯಕ್ತಿತ್ವದ ಅಂಶಗಳಿಗೆ ನೀವು ಬೆಲೆ ಕೊಟ್ಟಾಗ ಮಾತ್ರ, ಪ್ರಸ್ತುತಪಡಿಸಿದಾಗ ಮಾತ್ರ ನೀವು ಇಂತಹ ಅಡ್ವಾಂಟೇಜಸ್ಗಳನ್ನು ಪಡೀಲಿಕ್ಕೆ ಸಾಧ್ಯ. ಸೊ ಹೀಗೆ ಈ ಸಾಮಾಜಿಕ ಪ್ರಭಾವಗಳು ನಮ್ಮ ನಂಬಿಕೆಯ ಮೇಲೆ ಅಥವಾ ನಮ್ಮ ಮನೋಭಾವದ ಮೇಲೆ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ಅದೇ ರೀತಿ ಗುಂಪು ಮತ್ತು ಇಂಡಿವಿಜುವಲ್. ಒಂದು ಸಮೂಹ ಅಂತ ತೆಗೆದುಕೊಂಡಾಗ ಹಲವಾರು ಜನಗಳ ಒಂದು ಸಮೂಹ ಗುಂಪಾಗುತ್ತೆ. ಅವರ ಒಪಿನಿಯನ್ಗಳು, ಅವರ ಅನಿಸಿಕೆಗಳು
ಅವರು ತೋರಿಸ್ತಕ್ಕಂಥ ಅವರಲ್ಲಿ ಹೊಂದಿರತಕ್ಕಂಥ ಒಂದು ಅಭಿಪ್ರಾಯಗಳು ಹೇಗೆ ನಮ್ಮ ಅಭಿಪ್ರಾಯಗಳ ಮೇಲೆ, ನಮ್ಮ ಅನಿಸಿಕೆಗಳ ಮೇಲೆ, ಅಥವಾ ನಮ್ಮಲ್ಲಿ ಹೊಂದಿರತಕ್ಕಂಥ ಸಂಜ್ಞಾನದ ಮೇಲೆ ಹೇಗೆ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ, ವೈಯಕ್ತಿಕವಾಗಿ ಮತ್ತು ಗುಂಪು ಅಥವಾ ಒಂದು ಸಮೂಹವಾಗಿ. ಅದರ ಆಧಾರದ ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮನೋಭಾವ ಬದಲಾವಣೆಗಳ ರೂಪವನ್ನ ಅಥವಾ ರೂಪುಗೊಳ್ಳುವಿಕೆಯ ಒಂದು ಹಂತದ ಮೇಲೆ, ಪ್ರಕ್ರಿಯೆಗಳ ಮೇಲೆ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ಓಕೆ, ಸೊ ಹೇಗೆ ಬೀರುತ್ತೆ, ಹೇಗೆ ಆ ಪ್ರಭಾವಗಳು ಇರುತ್ತೆ ಅನ್ನೋದನ್ನ ನಾವು ನೋಡೋದೇ ಆದ್ರೆ, ಗುಂಪು ಅಂದ್ರೆ ಸ್ಟ್ರಾಂಗ್ ಆಗಿತ್ತು ಅಂದಾಗ, ಅಂದ್ರೆ ಹೆಚ್ಚಿನ ಜನರ ಒಪಿನಿಯನ್ ಇತ್ತು ಅಂತ ಅಂದಾಗ, ನಾವು ಹೊಂದಿರ್ತಕ್ಕಂಥ ಒಪಿನಿಯನ್ಸ್, ಅನಿಸಿಕೆಗಳು ತಪ್ಪೇನೋ ಅಥವಾ ಹೀಗೆ ಇರಬಾರ್ದಿತ್ತು ಅಥವಾ ಅವರ ಅನಿಸಿಕೆ ಅಭಿಪ್ರಾಯಗಳು ಸರಿ, ಸೊ ಹೀಗೆ ಅಲ್ಲಿ ಒಂದು ಇರ್ತಕ್ಕಂಥ ಒಂದು ಸ್ಟ್ರೆಂತ್ ನ ಆಧಾರದ ಮೇಲೆ ಗುಂಪು ಅಥವಾ ಯಾರಿಂದ ಬಂತು ಮಾಹಿತಿ, ಹೇಗೆ ಬಂತು, ಸೊ ಯಾರಿಂದ ಅದು ಪೋರ್ಟ್ರೇ ಆಗ್ತಾ ಇದೆ, ಈ ಎಲ್ಲದೂ ಸಹ ಒಂದು ಇನ್ಫ್ಲೂಯೆನ್ಸ್ ಅನ್ನ ಅಥವಾ ಒಂದು ತನ್ನದೇ ಆದಂತ ಒಂದು ಪ್ರಭಾವಗಳನ್ನ ಬೀರ್ತಾ ಹೋಗುತ್ತೆ. ಓಕೆ, ಸೊ ನಮ್ಮ ಅಭಿಪ್ರಾಯಗಳು, ನಾವು ಪ್ರಜಾಪ್ರಭುತ್ವ ಅಂತ ನೋಡಿದಾಗ ಬಹು ಜನರ ಮಾತು ಪಾಸ್ ಆಗುತ್ತೆ, ಬಹು ಜನರ ವಾದ ಮಂಡನೆ ಆಗುತ್ತೆ. ಸೊ ಈ ಅಲ್ಪ ಜನರ ಅಥವಾ ಅಲ್ಪಸಂಖ್ಯಾತರ ಅಭಿಪ್ರಾಯ, ಅನಿಸಿಕೆಗಳೇನು ಅದು ಅಷ್ಟು ಗಣನೆಗೆ ಬರೋದಿಲ್ಲ. ಸೊ ಅದೇ ರೀತಿ ಈ ಗುಂಪು ಮತ್ತು ವೈಯಕ್ತಿಕ ಅಂತ ಬಂದಾಗ ಅವರ ಅನಿಸಿಕೆಗಳು, ಅಭಿಪ್ರಾಯಗಳು ಯಾವ ರೀತಿಯಾಗಿರುತ್ತೆ, ಈ ಎಷ್ಟರ ಪ್ರಮಾಣದಲ್ಲಿ ಅದು ಇನ್ಫ್ಲೂಯೆನ್ಸ್ ಅನ್ನ ಮಾಡುತ್ತೆ, ಆ ಆಧಾರದ ಮೇಲೆ ನಮ್ಮಲ್ಲಿ ಹೊಂದಿರ್ತಕ್ಕಂಥ ಮನೋಭಾವಗಳು ಸಹ ಬದಲಾವಣೆಯ ರೂಪವನ್ನ ಹೊಂದುತ್ತಾ ಹೋಗುತ್ತೆ. ಅದೇ ರೀತಿ ಕೊನೆಯದಾಗಿ ಮನೋಭಾವ ಮತ್ತು ಸಂಜ್ಞಾನ. ಮನೋಭಾವ ಮತ್ತು ಸಂಜ್ಞಾನ, ಸೊ ನಾವು ಕಳೆದ ಪಾಯಿಂಟ್ನಲ್ಲೂ ಸಹ ನಾವು ನೋಡಿದ್ದೀವಿ, ಬುದ್ಧಿಶಕ್ತಿಯ ಕಾರ್ಯಗಳು ಹೇಗೆ ಹೊಂದಾಣಿಕೆಯನ್ನು ಹೊಂದಿರುತ್ತೆ, ಸಂಜ್ಞಾನದ ಅಂಶಗಳು ಹೇಗೆ ಬುದ್ಧಿಶಕ್ತಿಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ. ಉದಾಹರಣೆಗೆ ಮೆಮೊರಿ, ಅಂದ್ರೆ ನಾವು ಮನೋಭಾವವನ್ನ ಧನಾತ್ಮಕ ಅಥವಾ ಋಣಾತ್ಮಕ ಮನೋಭಾವಗಳನ್ನ ಹೊಂದಿದ್ದೀವಿ ಅನ್ನೋದೇ ಆದ್ರೆ ಅದಕ್ಕೆ ಪೂರಕವಾದಂತಹ ಮಾಹಿತಿ ನಮ್ಮಲ್ಲಿ ಇದೆ ಅಂತ, ಇನ್ನೊಬ್ಬರ ಅನಿಸಿಕೆಗಳು ಆ ಒಂದು ಪ್ರಮಾಣದಲ್ಲಿ ಇದೆ ಅಂತ, ಅಥವಾ ಆ ಒಂದು ರೂಟಲ್ಲಿ ಇದೆ ಅಂತ, ಆ ರೂಟಲ್ಲಿ ನಮ್ಮಲ್ಲಿ ಇದೆ ಅನ್ನೋದೇ ಆದ್ರೆ, ಅಥವಾ ನಮ್ಮ ಅಭಿಪ್ರಾಯಗಳು ಫಾರ್ಮೇಶನ್ಸ್ ಆಗ್ತಾ ಇದೆ ಅಂತ ಅನ್ನೋದೇ ಆದ್ರೆ ಅದಕ್ಕೆ ಸಂಜ್ಞಾನ, ಕಲಿಕೆ ಅನ್ನೋದಿರಬಹುದು, ಸ್ಮೃತಿ ಅನ್ನೋದಿರಬಹುದು, ಅಥವಾ ಕಲಿಕೆಯ ವಿವಿಧ ರೂಪಗಳಿರಬಹುದು, ಗ್ರಹಿಸಿಕೊಳ್ಳುವ ರೀತಿ ಇರಬಹುದು, ಅದಕ್ಕೆ ನಾವು ಕೊಡುವಂತಹ ಅವಧಾನಗಳಿರಬಹುದು, ಅದಕ್ಕೆ ಅರ್ಥ ವಿವರಣೆ ಅಂದ್ರೆ ಇಂಟರ್ಪ್ರಿಟ್ ಮಾಡುವಂತಹ ರೀತಿ ಇರಬಹುದು. ಈ ಎಲ್ಲ ಸಂಜ್ಞಾನದ ವಸ್ತು ವಿಷಯಗಳು ಅದರಲ್ಲಿ ಇನ್ವಾಲ್ವ್ ಆಗುತ್ತೆ. ಇನ್ವಾಲ್ವ್ ಆದಂತ ಸಂದರ್ಭದಲ್ಲೇ ಅಭಿಪ್ರಾಯಗಳು ಫಾರ್ಮ್ ಆಗುವಂಥದ್ದು. ಅಭಿಪ್ರಾಯಗಳು ಫಾರ್ಮ್ ಆದ ನಂತರದಲ್ಲೇ ಅದು ಅಭಿಪ್ರಾಯ ಫಾರ್ಮ್ ಆಗಿರುವಂಥದ್ದು ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನೋ ಗೊತ್ತಾಗುವಂಥದ್ದು. ಸೊ ಅದನ್ನೇ ನಾವು ಮನೋಭಾವ ಅಂತ ಹೇಳೋದು. ಸೊ ಹೀಗೆ ಒಂದು ವಸ್ತು ವಿಷಯಗಳನ್ನ ನಾವು ಗ್ರಹಿಸ್ತಾ ಇದ್ದೀವಿ, ಅದಕ್ಕೆ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದೀವಿ, ಅದಕ್ಕೆ ಅರ್ಥ ವಿವರಣೆಗಳನ್ನ ನಾವು ನೀಡ್ತಾ ಇದ್ದೀವಿ. ಅದರ ಆಧಾರದ ಮೇಲೆ ಸೊ ಒಂದು ಸಮೂಹದ, ಒಂದು ಗುಂಪಿನ ಅಥವಾ ಒಂದು ಸಮುದಾಯದ ಅಭಿಪ್ರಾಯಗಳು, ಅನಿಸಿಕೆಗಳು, ಮನೋಭಾವಗಳು ಈ ರೀತಿಯಾಗಿರುತ್ತೆ ಅನ್ನೋದನ್ನ ನಾವು ಅಸೆಸ್ ಮಾಡ್ತೀವಿ ಅನ್ನೋದೇ ಆದ್ರೆ ಸಂಜ್ಞಾನವೂ ಸಹ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸಮೂಹ ಅಂತ ಬಂದಾಗ ಅಥವಾ ಹಲವಾರು ಜನಗಳ ಸಮೂಹ ಅಥವಾ ಅವರ ಸಂಜ್ಞಾನ ವಿಭಿನ್ನವಾದಂತಹ ಆಲೋಚನೆಗಳು ಹೊಂದಿದ್ರು ಸಹ ಹೇಗೆ ಅವರ ಅನಿಸಿಕೆ ಮತ್ತು ಅಭಿಪ್ರಾಯಗಳ ವ್ಯಕ್ತ ರೂಪ ಇರುತ್ತಲ್ಲ, ಆ ವ್ಯಕ್ತ ರೂಪಕ್ಕೆ ಕೊಡುವಂತಹ ಮನ್ನಣೆ, ಅದು ಇರುವಂತಹ ರೀತಿ, ಅದು ಬಹು ಜನರ ಒಪ್ಪಿತ ರೂಪದಲ್ಲಿ ಇರುತ್ತಾ ಅಥವಾ ಇಲ್ವಾ, ಈ ಎಲ್ಲ ಆಧಾರದ ಮೇಲೆ ವ್ಯಕ್ತಿಯ ಮನೋಭಾವ ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ. ಒಂದು ವಿಷಯಕ್ಕೆ ವ್ಯಕ್ತಿಗತವಾಗಿ ನಮ್ಮ ಅಭಿಪ್ರಾಯಗಳು ಕೆಲವೊಂದು ಬಾರಿ ಬೇರೆ ಇದ್ರೂ ಸಹ ಸಮೂಹವಾಗಿ ನಾವು ನೋಡಿದಾಗ ನಾವು ಹೊಂದಿರತಕ್ಕಂತಹ ಅಥವಾ ಹೊಂದಬಹುದಾಗಿರ್ತಕ್ಕಂತಹ ಅಥವಾ ವ್ಯಕ್ತಪಡಿಸುವಂತಹ ಮನೋಭಾವಗಳು ಕೆಲವೊಂದು ಬಾರಿ ಬದಲಾಗಿರುತ್ತೆ. ಓಕೆ, ಸೊ ಆದ್ರೆ ಕಂಟೆಂಟ್ಗಳು ನಾವು ಹೊಂದಿರತಕ್ಕಂಥ ಮಾಹಿತಿಗಳಲ್ಲಿ ಏನು ಬದಲಾವಣೆಗಳಾಗಿರೋದಿಲ್ಲ. ಆದ್ರೆ ನಾವು ವ್ಯಕ್ತ ಮಾಡೋ ರೀತಿನಲ್ಲಿ ಅಥವಾ ನಾವು ತೋರಿಸ್ತಕ್ಕಂತಹ ಒಂದು ಪ್ರಕ್ರಿಯೆಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಸಹ ನಾವು ನೋಡ್ತಾ ಹೋಗ್ಬೋದು. ಅದು
ಈ ಸಂಜ್ಞಾನ ಅದು ಗುಂಪಿನಲ್ಲಿ ಹೇಗೆ ಕೆಲಸವನ್ನ ಮಾಡುತ್ತೆ, ವೈಯಕ್ತಿಕವಾಗಿ ಅಥವಾ ಇಂಡಿವಿಜುವಲ್ ವಿಷಯ ಬಂತು ಅಂತ ಅಂದಾಗ ಹೇಗೆ ಅದು ತನ್ನದೇ ಆದಂತಹ ಪ್ರಭಾವಳಿಗಳನ್ನ ಬೀರ್ತಾ ಹೋಗುತ್ತೆ ಅನ್ನೋದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಇಷ್ಟು ಇವತ್ತಿನ ವಸ್ತು ವಿಷಯಗಳು. ಅಂದ್ರೆ ಮನೋಭಾವ ಅಂತ ಅಂದ್ರೆ ಏನು, ಮನೋಭಾವದ ವಿಧ ಅಥವಾ ಪ್ರಕಾರಗಳು. ಸೊ ಅದರಲ್ಲಿ ಮುಖ್ಯವಾಗಿ 2 ಪ್ರಕಾರಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಒಂದು ಎಕ್ಸ್ಪ್ಲಿಸಿಟ್ ಆಟಿಟ್ಯೂಡು, ಇನ್ನೊಂದು ಇಂಪ್ಲಿಸಿಟ್ ಆಟಿಟ್ಯೂಡು. ಓಕೆ, ಸೊ ಎಕ್ಸ್ಪ್ಲಿಸಿಟ್ ಅಂತ ಅಂದ್ರೆ ನಮ್ಗೆ ಏನು ಆಕ್ಚುಯಲ್ ಇರುತ್ತೆ, ಯಾವ ಇನ್ಫಾರ್ಮೇಶನ್ ನಾವು ಗ್ರಹಿಸ್ಕೊಂಡಿರ್ತೀವಿ, ಕೆಲವೊಂದು ಬಾರಿ ಇತರರ ಅಭಿಪ್ರಾಯಗಳು ಹೇಗೆ ನಮ್ಮ ಅಭಿಪ್ರಾಯಗಳ ಮೇಲೆ ಪ್ರಭಾವಗಳನ್ನ ಬೀರ್ತಾ ಹೋಗುತ್ತೆ, ಆ ಪ್ರಭಾವಗಳು ಹೇಗೆ ನಮ್ಮ ವರ್ತನೆಯನ್ನ ಶೇಪ್ ಮಾಡುತ್ತೆ. ಸೊ ಶೇಪ್ ಮಾಡುತ್ತೆ ಅಂತಂದ್ರೆ ಡ್ರಾಸ್ಟಿಕ್ ಚೇಂಜಸ್ ವಿ ಕಾಂಟ್ ಎಕ್ಸ್ಪೆಕ್ಟ್, ಬಟ್ ಮೈನ್ಯೂಟ್. ಓಕೆ, ಸೊ ಸ್ಟ್ರಾಂಗ್ ಆಗಿ ಒಂದು ಅಭಿಪ್ರಾಯಗಳನ್ನ ನಾವು ರಿಜೆಕ್ಟ್ ಮಾಡ್ತಾ ಇದ್ವಿ, ಅಕ್ಸೆಪ್ಟ್ ಮಾಡ್ತಾ ಇದ್ವಿ ಅಂತಂದ್ರೆ ಮೈಲ್ಡ್ ಆಗಿ ಬರ್ಬೋದು. ಅಗ್ರೆಸಿವ್ ಆಗಿರುವಂತಹ ಒಂದು ವರ್ತನೆ ಸ್ವಲ್ಪ ಕೂಲ್ ಆಗ್ಬೋದು. ಓಕೆ, ಸೊ ಕಂಪ್ಲೀಟ್ ಆಗಿ ಇರ್ತಕ್ಕಂಥ ಏನೋ ಒಂದು ಇನ್ಫಾರ್ಮೇಶನ್ ಬಂದಿರುತ್ತೆ, ಏನೋ ಒಂದು ಅವರಲ್ಲಿ ಅವ್ರ ಬಗ್ಗೆ ಒಪಿನಿಯನ್ ಇರುತ್ತೆ, ಒಪಿನಿಯನ್ನು ಒಮ್ಮೆಲೆ ಸೊ ಅವರಲ್ಲಪ್ಪ ಅಂತಂದಾಗ ನಮ್ಮ ಅಗ್ರೆಸಿವ್ ಬಿಹೇವಿಯರ್ ಸ್ವಲ್ಪ ಕೂಲ್ ಆಗ್ಬೋದು. ಆದರೆ ನಮ್ಮ ಅನಿಸಿಕೆಗಳಲ್ಲಿ ಏನು ಬದಲಾವಣೆಗಳು ಸಹ ಕಂಡು ಬರದೇ ಇರಬಹುದು. ಆದರೆ ವ್ಯಕ್ತ ಮಾಡುವಂತಹ ರೀತಿನಲ್ಲಿ, ವೇಗದಲ್ಲಿ, ಆವೇಶಗಳಲ್ಲಿ ಕೆಲವೊಂದು ಬಾರಿ ಹೆಚ್ಚು ಕಡಿಮೆ ಆಗುವ ರೀತಿಯಾಗಿ ಕಾಣಿಸ್ಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಎಕ್ಸ್ಪ್ಲಿಸಿಟ್ ಆಟಿಟ್ಯೂಡ್ ಅಲ್ಲಿ. ಇಂಪ್ಲಿಸಿಟ್ ಆಟಿಟ್ಯೂಡು ನಮಗೆ ಗೊತ್ತಿಲ್ಲದೆ ನಡೆಯುವಂಥ ರೀತಿ, ನಮಗೆ ಗೊತ್ತಿಲ್ಲದಲೇ ನಮ್ಮ ಸುತ್ತ ಚೇತನದಲ್ಲಿ ಅನೇಕ ಪ್ರಕ್ರಿಯೆಗಳು ನಡೀತಾ ಇರುತ್ತೆ, ಅನೇಕ ವಸ್ತು ವಿಷಯಗಳನ್ನ ನಾವು ಗ್ರಹಿಸ್ಕೊಳ್ತಾ ಹೋಗ್ತೀವಿ. ಅದು ಗ್ರಹಿಸ್ಕೊಂಡಿರುವಂಥದ್ದು ಅಥವಾ ಕ್ಯಾಶ್ ಮಾಡ್ಕೊಂಡಿರುವಂಥದ್ದು ನಮ್ಮ ವರ್ತನೆಯನ್ನ ನಿಧಾನಗತಿನಲ್ಲಿ ಬದಲಾವಣೆಯ ಆದಿಯ ಕಡೆ ಅದು ಹೋಗ್ಲಿಕ್ಕೆ ಕಾರಣಭೂತವಾಗುತ್ತೆ. ಸೊ ಇದನ್ನೆಲ್ಲದನ್ನು ಸಹ ನಾವು ಇನ್ ಜನರಲ್ ಇಂಪ್ಲಿಸಿಟ್ ಮನೋಭಾವ ಅನ್ನೋ ರೀತಿಯಾಗಿ ನಾವು ಕರೀಬಹುದು. ಅಂದ್ರೆ ನಮಗೆ ಅರಿವಿಲ್ಲದಂತೆ ಹೊರಗಿನ ವಿಷಯಗಳಿಗೆ ನಾವು ಪ್ರತಿಕ್ರಿಯೆಗಳನ್ನ ನೋಡ್ತಾ ಹೋಗ್ತೀವಿ. ಅದು ನಮ್ಮ ಅಂತರ್ಗತವಾಗಿ ಕೆಲವೊಂದು ಬದಲಾವಣೆಯ ರೂಪವನ್ನು ಹೊಂದಿರುತ್ತೆ. ಅದನ್ನು ಅನಲೈಸ್, ವಿಶ್ಲೇಷಣೆಯನ್ನ ಮಾಡುವಂತಹ ರೀತಿ ಸನ್ನಿವೇಶದಿಂದ ಸನ್ನಿವೇಶಕ್ಕೆ ನಮಗೆ ಬರ್ತಾ ಇರ್ತಕ್ಕಂಥ ಇನ್ಪುಟ್ಸ್ಗಳ ಆಧಾರದ ಮೇಲೆ ಅದು ತನ್ನದೇ ಆದಂತಹ ಬದಲಾವಣೆಗಳ ಅಥವಾ ಬದಲಾವಣೆ ಆದಿಯನ್ನ ಅದು ನೋಡ್ತಾ ಹೋಗುತ್ತೆ. ಇದು ನಮ್ಮ ಅರಿವಿನ ಪ್ರಕ್ರಿಯೆಗಳಲ್ಲಿ, ಇದು ನಮ್ಮ ಅರಿವಿಗಿಲ್ಲದ ಪ್ರಕ್ರಿಯೆಗಳಲ್ಲಿ ಇದು ನಡೀತಾ ಇರುತ್ತೆ. ಅದು ಯಾವಾಗ ಅರಿವಿಗೆ ಬರುತ್ತೆ ಅನ್ನೋದಾದ್ರೆ ಯಾವಾಗ ಅದು ವ್ಯಕ್ತಗೊಳ್ಳುತ್ತೆ. ಸೊ ನಾವೆಲ್ಲ ಅಷ್ಟೊಂದು ಇನ್ಫಾರ್ಮೇಶನ್ಸ್ ಕೊಟ್ಟಿದೆ, ಆ ವ್ಯಕ್ತಿ ಬಂದಿರುವಂತಹ ಹಿನ್ನೆಲೆ ಈ ರೀತಿಯಾಗಿದೆ, ಸಂದರ್ಭ ಈ ರೀತಿಯಾಗಿದೆ, ಆದ್ರೂ ಇಂತಹ ವರ್ತನೆಯನ್ನ ತೋರಿಸ್ತಾ ಇದ್ದಾನೆ ಅಂತ ಅಂದ್ರೆ ಓಕೆ, ಸೊ ಇಲ್ಲಿ ನಮ್ಮ ಮನೋಭಾವದ ಅನೇಕ ಅಂಶಗಳಲ್ಲಿ ನಾವು ಅದನ್ನು ವಿಶ್ಲೇಷಣೆಯನ್ನ ಮಾಡ್ತಾ ಹೋದ್ರೆ ಅವನಲ್ಲಿ ಕನ್ಸಾಲಿಡೇಟ್ ಆಗಿರ್ತಕ್ಕಂಥ ಅಥವಾ ಅವನಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳು, ಅವನಿಗೆ ಅವನ ಸಂಜ್ಞಾನ ಯಾವ ಆಧಾರದ ಮೇಲೆ, ಯಾವ ಆಂಗಲ್ ಅಲ್ಲಿ ಅದನ್ನ ಕಲೆಕ್ಟ್ ಮಾಡ್ಕೊಂಡಿದೆ, ವಿಶ್ಲೇಷಣೆಗಳನ್ನ ಮಾಡ್ತಾ ಇದೆ, ಅನಲೈಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸುಲಭಕ್ಕೆ ನಾವು ವಿಷಯಗಳನ್ನ ಹೇಳ್ತಾ ಹೋಗ್ಬೋದು. ಸೊ ಇವೆಲ್ಲ ವಿಷಯಗಳು ಮನೋಭಾವದ ಪ್ರಕಾರಗಳ ಬಗ್ಗೆ ಇದಾಗಿರುತ್ತೆ. ಸೊ ಇಲ್ಲಿಗೆ ಈ ಹೊತ್ತಿನ ಸಮಯ ಮುಗ್ದಿದೆ. ಅದೇ ರೀತಿ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಮನೋಭಾವದ ಪ್ರಕ್ರಿಯೆಗಳಲ್ಲಿ 4 ಹೊಂದಾಣಿಕೆ ಮತ್ತು ಸಾಧನಗಳ ಕಾರ್ಯಗಳು, ಬುದ್ಧಿಶಕ್ತಿಯ ಕಾರ್ಯಗಳು, ಸ್ವಯಂ ಅಭಿವ್ಯಕ್ತಿ ಕಾರ್ಯಗಳು ಮತ್ತು ಈಗೋ ಡಿಫೆನ್ಸಿವ್ ಕಾರ್ಯಗಳು ಬರುತ್ತೆ. ಸೊ ಮನೋಭಾವ ಮತ್ತು ನಂಬಿಕೆಯ ರೀತಿಯಾಗಿ ಮನೋಭಾವ ಮತ್ತು ಸಾಮಾಜಿಕ ಪ್ರಭಾವ, ಮನೋಭಾವ ಮತ್ತು ಗುಂಪು, ಮನೋಭಾವ ಮತ್ತು ವೈಯಕ್ತಿಕ ಮತ್ತು ಸಂಜ್ಞಾನ, ಈ ವಸ್ತು ವಿಷಯಗಳು ಬರ್ತಾ ಹೋಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ವಸ್ತು ವಿಷಯ ಮುಗಿದಿದೆ. ನಮಸ್ಕಾರ, ಧನ್ಯವಾದ.